नमः सिद्धेभ्यः ॐ नमः सिद्धेभ्यः ॐ नमः सिद्धेभ्यः नमो अरिहन्तानं नमो सिद्धानं नमो आयर्यानं नमो उज्जायानं नमो लोये सवसाहूनं एसो पंच नमो यारो सौवपावपनासनो मंगलानं च सौवेशिं परमं हवै मंगलम् परमं हवै मंगलम् जेलाता श्री गौतम गुरु ने वीर प्रभु के वाणी को सूत्र रहे गुरु परंपरा से नमन करो जिनवाणी को चर्चा 53 भाव की कर लो भाव विशुद्धि पाने को भाव सदा परिशुद्ध रहे बस आत्म वैभव पाने को आत्म वैभव पाने को। जय बोलो पंच परमेष्टि भगवान की जय हो। जय बोलो 24 तीर्थंकर भगवान की जय हो। जय बोलो चिन्नवानी माता की जय हो। जय बोलो चारित्र चक्रवर्ती आचार्य श्री शांति सागर जी महाराज की जय हो। जय बोलो संत शिरोमणि आचार्य गुरुवर विद्यासागर जी महाराज की जय हो। जय बोलो आचार्य प्रवर श्री समय सागर जी महाराज की जय हो। जय बोलो परम पूज्य निर्यापक श्रमण श्री नियम सागर जी महाराज की जय हो। जय बोलो परम पूज्य मुनि श्री प्रशांत सागर जी महाराज की जय हो। जय बोलो समस्त आचार्य संघ की जय हो। ಪರಮ ಪೂಜ್ಯ ಮುನಿಶ್ರೀ ಪ್ರಶಾಂತ ಸಾಗರ ಮಹಾರಾಜರಿಂದ ರಚಿಸಲ್ಪಟ್ಟಂತಹ 53 ಭಾವಗಳ ಚರ್ಚೆ ಅನ್ನುವ ಗ್ರಂಥವನ್ನು ನಾವು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅದರಲ್ಲಿ ಜೀವದ ಅಸಾಧಾರಣವಾದಂತಹ ಔಪಶಮಿಕ, ಕ್ಷಾಯಿಕ, ಕ್ಷಾಯೋಪಶಮಿಕ, ಔದಯಿಕ, ಪಾರಿಣಾಮಿಕ ಈ 5 ಭಾವಗಳ 53 ಭೇದಗಳ ಕುರಿತು ಚರ್ಚೆ ಮಾಡಿದ್ದಾರೆ. ಇವುಗಳನ್ನ ಇಲ್ಲಿ ಸಾಮಾನ್ಯ ಗುಣಸ್ಥಾನಗಳ ಆಧಾರದಿಂದಲೂ ಮಾರ್ಗಣಾಸ್ಥಾನಗಳ ಆಧಾರದಿಂದಲೂ ಚರ್ಚೆ ಮಾಡಿದ್ದಾರೆ. ಪರ್ಯಾಪ್ತಕ ಅಪೇಕ್ಷೆಯಿಂದಲೂ ಅಪರ್ಯಾಪ್ತಕರ ಅಪೇಕ್ಷದಿಂದಲೂ ಚರ್ಚೆ ಮಾಡಿದ್ದಾರೆ. ನಾವು ಪರ್ಯಾಪ್ತಕರ ಅಪೇಕ್ಷದಿಂದ ಗುಣಸ್ಥಾನ ಹಾಗೂ ಮಾರ್ಗಣಸ್ಥಾನಗಳಲ್ಲಿ ಏನೇನು ಭಾವಗಳು ಆಗಬಹುದು ಅನ್ನುವಂಥ ವಿಷಯವನ್ನು ತಿಳಿಯುವುದರ ಜೊತೆಗೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಗತಿ ಮಾರ್ಗಣ, ಇಂದ್ರಿಯ ಮಾರ್ಗಣ, ಕಾಯ ಮಾರ್ಗಣ, ಯೋಗ ಮಾರ್ಗಣ, ವೇದ ಮಾರ್ಗಣ, ಕಷಾಯ ಮಾರ್ಗಣ, ಜ್ಞಾನ ಮಾರ್ಗಣ, ಸಂಯಮ ಮಾರ್ಗಣ, ದರ್ಶನ ಮಾರ್ಗಣ, ಈಗ ಲೇಷ ಮಾರ್ಗಣವನ್ನು ತಿಳಿಯುವಂತ ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾವ ಯಾವ ಲೇಷಗಳ ಮಾರ್ಗಣದಲ್ಲಿ ಎಷ್ಟೆಷ್ಟು ಭಾವಗಳು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಆಗಬಹುದು ಅನ್ನುವಂಥ ವಿಷಯವನ್ನ ನಾವು ಈಗ ತಿಳಿಯುವಂಥ ಪ್ರಯತ್ನ ಮಾಡಬೇಕು. ಗ್ರಂಥದ ಅನುಸಾರ ಮುಂದೆ ಏನಿದೆ ಅನ್ನೋದನ್ನ ನೋಡ್ತಾ ತಿಳಿಯುವುದು. ಪೇಜ್ ನಂಬರ್ 126 ಶೀತಲೇಷೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 15, ಔದಯಿಕ 13, ಪಾರಿಣಾಮಿಕ 3, ಒಟ್ಟು 33 ಭಾವಗಳು. ಇದರ ವಿಶೇಷತೆ ಶೀತಲೇಷೆಯು ನಿವೃತ್ತಿ ಅಪರ್ಯಾಪ್ತಕದ ಪ್ರಥಮ ಗುಣಸ್ಥಾನದ 24 ಭಾವಗಳಲ್ಲಿಯ ಮಿಥ್ಯಾದರ್ಶನ ಹಾಗೂ ಅಭೈವತ್ವದ ಅಭಾವ ರೂಪವಾಗಿ ಸಾಸಾತನ ಗುಣಸ್ಥಾನದಲ್ಲಿ 22 ಭಾವಗಳು ಇರುತ್ತವೆ. ಪೀತಲೇಷೆ ಇದು ಶುಭಲೇಷೆ ಅಂತ ಹೇಳ್ತಾರೆ. ಇದಕ್ಕೆ ಶುಭಲೇಷೆಯ ಜೊತೆಗೆ
ಏನೇನು ಭಾವಗಳ ಆಗಬಹುದು ಅಂದ್ರೆ ಅದರಲ್ಲಿ ಒಂದನ್ನು ತಗೊಂಡಿದ್ದಾರೆ, ಪೀತಲೇಶ. ನಾವು ಈಗಾಗಲೇ ಏನ್ ನೋಡಿದ್ದೇವೆ? ಕೃಷ್ಣ ನೀಲ ಕಾಬೋದ ಲೇಷಗಳಲ್ಲಿ ಏನೇನು ಆಗಬಹುದು ಅನ್ನೋದನ್ನು ನೋಡಿದ್ದೇವೆ. ಪೀತಲೇಷೆ ಇದು ಜಗನ್ನ ಶುಭಲೇಷೆ ಅಂತ ಹೇಳ್ತಾರೆ. ಅದಕ್ಕೆ ಪೀತಲೇಷೆ ಯಾವ ಯಾವ ಗತಿಗಳಲ್ಲಿ ಆಗಲು ಸಾಧ್ಯ? ನರಕ ಗತಿಯನ್ನ ಬಿಟ್ಟು ಉಳಿದ 3 ಗತಿಗಳಲ್ಲಿ ಆಗಲು ಸಾಧ್ಯ. ಇಂಥ ಪೀತಲೇಷೆ ನಿರ್ವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ, ಅಂದ್ರೆ ಪರ್ಯಾಪ್ತಿಗಳನ್ನ ಪೂರ್ಣ ಮಾಡಿಕೊಳ್ಳುತ್ತಿರುವ ಅವಸ್ಥೆಯಲ್ಲಿ ಯಾವ ಯಾವ ಭಾವಗಳು ಜೀವದಲ್ಲಿ ಆಗಬಹುದು ಅನ್ನುವಂಥದ್ದು ಹೇಳ್ತಾರೆ. ಔಪಶಮಿಕ ಭಾವಗಳಲ್ಲಿ ಒಂದು ಭಾವ ಇರಬಹುದು ಪೀತಲೇಷೆಯ ಜೊತೆಗೆ, ಅದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಉಪಶಮ ಸಮ್ಯಕ್ತ ಭಾವ ಇರಬಹುದು ದ್ವಿತೀಯ ಉಪಶಮದ ಅಪೇಕ್ಷದಿಂದ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ ಪೀತಲೇಷೆಯಲ್ಲಿ ಕ್ಷಾಯಿಕ ಸಮ್ಯಕ್ತ ಭಾವ ಇರಬಹುದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಆಮೇಲೆ ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ 3 ಇರಬಹುದು. ಜ್ಞಾನ ಭಾವ 3 ಇರಬಹುದು, ಮತಿ ಶುದ್ಧ ಅವಧಿ ನಿರ್ವೃತ್ತಿಯ ಪರ್ಯಾಪ್ತಕದಲ್ಲಿ. ಆಮೇಲೆ ಅಜ್ಞಾನ ಭಾವ ಕೂಡ ಇರಬಹುದು, ಮಿಥ್ಯಾತ್ವದ ಅಪೇಕ್ಷಾದಿಂದ 2 ಅಜ್ಞಾನ ಭಾವಗಳಿರಬಹುದು, ಕೂಮತಿ ಕುಶುದ. ದರ್ಶನ ಭಾವಗಳು ಪೀತಲೇಷ ಮಾರ್ಗಣದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಇರಬಹುದು, ಸಮ್ಯಕ್ತದ ಅಪೇಕ್ಷದಿಂದ ಚಕ್ಷು ಅಚಕ್ಷು ಅವಧಿ. ಲಬ್ಧಿಗಳು 5 ಇರುತ್ತವೆ, ಕ್ಷಾಯೋಪಶಮಿಕ ಲಬ್ಧಿಗಳು, ದಾನ ಲಾಭ ಪೂರ್ವ ಉಪಭೋಗ ವೀರ್ಯ. ಸಮ್ಯಕ್ತ್ವ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವವು ಕೂಡ ಇರಬಹುದು ಪೀತಲೇಷದಲ್ಲಿ, ಅಂದ್ರೆ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಇರಬಹುದು. ಚಾರಿತ್ರ ಭಾವವು ಕೂಡ ಇರಬಹುದು, ಕ್ಷಾಯೋಪಶಮಿಕ ಚಾರಿತ್ರ ಭಾವ ಪೀತಲೇಷೆಯೊಂದಿಗೆ ಇರಬಹುದು. ಗುಣಸ್ಥಾನ 6ರಲ್ಲಿ ಅಪರ್ಯಾಪ್ತಕ ಅವಸ್ಥೆ 6ರಲ್ಲಿ ಮಾತ್ರ ಇದೆ, 7ರಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಹಾಗಾಗಿ ಚಾರಿತ್ರ ಭಾವ ಕೂಡ ಇದೆ. ಆಮೇಲೆ ಸಂಯಮ ಭಾವ ಇರುವುದಿಲ್ಲ, ಯಾಕೆಂದ್ರೆ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಒಟ್ಟಾರೆಯಾಗಿ ಕ್ಷಾಯೋಪಶಮಿಕ ಭಾವಗಳು ಎಷ್ಟಾಯ್ತು? 15. ಆಮೇಲೆ ಔದೈಕ ಭಾವಗಳಲ್ಲಿ ಪೀತಲೇಷೆಯು ಯಾವ ಯಾವ ಗತಿಗಳಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಆಗಬಹುದು? ಮತ್ತು ದೇವಗತಿ. ಅಪರ್ಯಾಪ್ತಕರ ಅಪೇಕ್ಷಾದಿಂದ ನೋಡಿದ್ರೆ 2 ಗತಿಗಳಲ್ಲಿ ಆಗಬಹುದು. ಇನ್ ಪರ್ಯಾಪ್ತಿ ಪೂರ್ಣ ಮಾಡಿಕೊಂಡ ಅವಸ್ಥೆಯಲ್ಲಿ ನೋಡಿದ್ರೆ 3 ಗತಿಯಲ್ಲಿ ಆಗ್ತವೆ. ಈಗ ನಮಗಿರೋದು ಯಾವ್ದು ಅವಸ್ಥೆ ಇದೆ? ಅಪರ್ಯಾಪ್ತಕರ ವಿಷಯವನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಹಾಗಾಗಿ 2 ಗತಿ. ತಿಳಿದ್ರಿ? ತಿರ್ಯಂಚ ಗತಿಯಲ್ಲಿ ಜನ್ಮ ತಾಳುವಾಗ ಪೀತಲೇಷ ಇರುವುದಿಲ್ಲ. ಜನ್ಮ ತಾಳಿದ ಮೇಲೆ ಬರ್ತದೆ ಪೀತಲೇಷ, ಬರ್ಲಿಕ್ಕೆ ಸಾಧ್ಯ ಇದೆ. ತಿರ್ಯಂಚ ಗತಿಯಲ್ಲಿಯೂ ಕೂಡ ಜನ್ಮ ತಾಳುವಾಗ ಪೀತಲೇಷ ಇರುವುದಿಲ್ಲ. ನರಕ ಗತಿಯಲ್ಲಿ ಜನ್ಮ ತಾಳುವಾಗ ಪೀತಲೇಷ ಇರುವುದಿಲ್ಲ. ಪೀತಲೇಷ ಜನ್ಮದ ಜೊತೆಗೆ ಇರಲಿಕ್ಕೆ ಸಾಧ್ಯವಿರುವ ಗತಿಗಳು 2, ದೇವ ಮತ್ತು ಮನುಷ್ಯ ಗತಿ. ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರಲಿಕ್ಕೆ ಸಾಧ್ಯ ಇರುವಂತವು ಇವು 2 ಗತಿಗಳು. ಆಮೇಲೆ ಕಷಾಯಗಳ 4: ಕ್ರೋಧ, ಮಾನ, ಮಾಯಾ, ಲೋಭ. ವೇದದಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಪುರುಷ ಮತ್ತು ಸ್ತ್ರೀ ವೇದ. ಪುರುಷ ಮತ್ತು ಸ್ತ್ರೀ ವೇದ 2 ಇರ್ತವೆ. ಇದು ಒಂದು ಇಂಪಾರ್ಟೆಂಟ್ ನೆನ್ಪಿಡ್ಬೇಕು. ಇಲ್ಲಿ ನಪುಂಸಕ ವೇದ ಇರುವುದಿಲ್ಲ. ಈ ಜನ್ಮ ಅಂದ್ರೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ
ಪೀತಲೇಶೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ನಪುಂಸಕ ವೇದದೊಂದಿಗೆ ಇರುವುದಿಲ್ಲ, ಸ್ತ್ರೀ ವೇದದೊಂದಿಗೆ ಇರ್ತದೆ, ಇಲ್ಲ ಪುರುಷ ವೇದದೊಂದಿಗೆ ಇರ್ತದೆ. ಆಮೇಲೆ ಮಿಥ್ಯಾದರ್ಶನ ಇರಲಿಕ್ಕೆ ಸಾಧ್ಯ ಮಿಥ್ಯಾತ್ವದ ಅಪೇಕ್ಷದಿಂದ. ಅಜ್ಞಾನ ಭಾವ ಇದೆ, ಕೇವಲ ಜ್ಞಾನದ ಅಭಾವ ಕಾರಣದಿಂದ. ಅಸಂಯಮ ಇದೆ, ಸಂಯಮದ ಅಭಾವ ಇದೆ, ಇರುವ ಕಾರಣವೂ ಇದೆ ಇದರಲ್ಲಿ. ಆಮೇಲೆ ಅಸಿದ್ಧತ್ವ ಕೂಡ ಇದೆ. ಲೇಷಗಳಲ್ಲಿ ಯಾವ್ದು ಲೇಷ ನಡೆದಿದೆ ಅದು ಪೀತಲೇಷ 1. ಔದೈಕ ಭಾವಗಳು ಎಷ್ಟಾದವು? 13 ಪೇಜ್. ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳಿರಬಹುದು. ಯಾಕಂದ್ರೆ ಎಲ್ಲಿ ಮಿಥ್ಯಾತ್ವದ ಸಾಧ್ಯತೆ ಇದೆಯೋ ಅಲ್ಲಿ 3 ಭಾವಗಳು ಆಗಲು ಸಾಧ್ಯ. ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಯಾಕಂದ್ರೆ ಭವ್ಯ ಜೀವರು ಕೂಡ ಈ ಲೇಷದಲ್ಲಿ ಅಪರ್ಯಾಪ್ತಕದಲ್ಲಿ ಇರಲು ಸಾಧ್ಯ, ಅಭವ್ಯ ಜೀವರು ಕೂಡ ಇರಲು ಸಾಧ್ಯ. ತಿಳಿದು ಒಟ್ಟು 33 ಭಾವಗಳ ಆಗಲು ಸಾಧ್ಯ. ಇದು ಗುಣಸ್ಥಾನಗಳ ಅಂದ್ರೆ ಮಾರ್ಗಣ ಸ್ಥಾನದ ಅಪೇಕ್ಷದಿಂದ ಸಾಮಾನ್ಯ ಚರ್ಚೆ ಇದೆ. ಒಟ್ಟಾರೆಯಾಗಿ ಪೀತಲೇಷಾದ ಜೊತೆಗೆ 33 ಭಾವಗಳ ಆಗಲಿಕ್ಕೆ ಸಾಧ್ಯ. ಅದು ಸಮ್ಯಕ್ತದ ಅಥವಾ ಮಿಥ್ಯಾತ್ವದ ಅಪೇಕ್ಷದಿಂದ, ಎರಡರದು ಸಾಮಾನ್ಯ ರೂಪದಿಂದ ಹೀಗೆ ಆಗಲು ಸಾಧ್ಯ. ಚೈತನ್ಯಂದ್ರಿ ನೀನಿ ದೇವಗತಿದಿಂದ ತ್ರಿಯಂಚಗತಿ ಒಳಗ ಬರುವೊಳಗ ಅಶುಭ ಲೇಷನ 3 ಇರ್ತಾವ ಅಂತೇಳಿ ಹೇಳ್ತಾರೆ ಇಲ್ಲಿ ವಿಜ್ಞಾನಮತಿ ಮಾತಾಜಿರಿ. त्रियंचके निवृत्ति पर्याप्तक अवस्था में 3 अशुभ लेश ही होती है क्योंकि तेजोलेश ಅಂದ್ರೆ ಯಾವ್ದ್ರಿ? तेजोलेश और पद्मलेश वाले देव तिरंजों में उत्पन्न होते, नियम से उनकी अशुभ लेश ही शुभ लेश ही नष्ट हो जाती है. इसलिए त्रियंचों के निवृत्ति पर्याप्तक अवस्था में 3 अशुभ लेश ही होती है. ವಿಜ್ಞಾನಮತಿ ಮಾತಾಜಿಯವರ ಧವಲಾದಾಗಿಂದ ಇದು ಕೊಟ್ಟಾರೆ. ಆಯ್ತ್ರಿ, ಸಿಕ್ತಲ್ಲ ಉತ್ತರ. ಧನ್ಯವಾದಗಳು. ಧನ್ಯವಾದ. ತೇಜೋಲೇಷ ಅಂದ್ರೆ ಪೀತಲೇಷ ಅಂದ್ರೆ ಅಲ್ಲಿ ಅಪರ್ಯಾಪ್ತ, ಇಲ್ಲಿ ಮರಣ ಆಗುವುದ್ರ ಜೊತೆಗೇನೆ ಅವು ನಷ್ಟ ಆಗ್ತಾವು ಅಂತ ಆಯ್ತಲ್ಲ. ಆಮೇಲೆ ಈ ಪೀತಲೇಷಾದ ಜೊತೆಗೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ 33 ಭಾವಗಳು ಆಗಲಿಕ್ಕೆ ಸಾಧ್ಯ. ತಿಳಿತಲ್ಲ? ಮುಂದೆ ಮತ್ತೊಂದ್ಸಲ ಹೇಳ್ರಿ, ಅದ ಮಟ್ಟೆ ಬೈಂಗಿ. ಪೀತಲೇಷ ಇದೆ, ಮಾರ್ಗಣದಲ್ಲಿ ಪೀತಲೇಷ ಇದೆ, ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇದೆ. ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇರುವಾಗ ಇದು ಮಿಥ್ಯಾತ್ವ ಮತ್ತು ಸಮ್ಯಕ್ತ್ವ ಎರಡರದು ಸೇರಿಸಿ ಏನು ಸಾಮಾನ್ಯ ಕರ್ತನ ಇರ್ತದೆ ಅಲ್ಲ, ಅದರ ಅಪೇಕ್ಷದಿಂದ ಇಲ್ಲಿ ಭಾವಗಳನ್ನ ಹೇಳಿದ್ದಾರೆ. ಪೀತಲೇಷಾದ ಜೊತೆಗೆ ಔಪಶಮಿಕ ಸಮ್ಯಕ್ತ್ವ ಇರಲಿಕ್ಕೆ ಸಾಧ್ಯ ಇದೆ. ಪೀತಲೇಷಾದ ಜೊತೆಗೆ ಕ್ಷಾಯಿಕ ಸಮ್ಯಕ್ತ್ವವು ಇರಲಿಕ್ಕೆ ಸಾಧ್ಯ ಇದೆ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಸಮ್ಯಕ್ತ್ವದ ಅಪೇಕ್ಷದಿಂದ 3 ಜ್ಞಾನಗಳಿರಬಹುದು, 2 ಮಿಥ್ಯಾತ್ವದ ಅಪೇಕ್ಷದಿಂದ 2 ಅಜ್ಞಾನ ಇರಬಹುದು. ದರ್ಶನ ಭಾವಗಳಲ್ಲಿ 3 ಇರಬಹುದು, ಚಕ್ಷು ಅವಧಿ. ಲಬ್ಧಿಗಳಲ್ಲಿ 5 ಇರ್ತವೆ. ಸಮ್ಯಕ್ತ್ವ ಕ್ಷಾಯೋಪಶಮಿಕದ ಸಮ್ಯಕ್ತ್ವ ಭಾವನೂ ಕೂಡ ಇರಲಿಕ್ಕೆ ಸಾಧ್ಯ. ಆಮೇಲೆ ಚಾರಿತ್ರ ಕೂಡ ಇರಬಹುದು, ಯಾಕಂದ್ರೆ 6ನೇ ಗುಣಸ್ಥಾನದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇದೆ, ಹಾಗಾಗಿ ಚಾರಿತ್ರ ಭಾವ ಕೂಡ ಪೀತಲೇಷದಲ್ಲಿ ಇರಬಹುದು. ಇದು 6ನೇ ಗುಣಸ್ಥಾನ ಅಂದ್ರ ಆಹಾರ ದ್ವಿಕದಲ್ರಿ ಅದ ಆಹಾರಕ ಮಿಶ್ರಕಾಯ ಯೋಗ. ಸರಿ. ಹೀಗೆ ಕ್ಷಾಯೋಪಶಮಿಕದ ಭಾವಗಳನ್ನು ತಿಳ್ಕೋಬೇಕು. ಆಮೇಲೆ ಔದೈಕದಲ್ಲಿ ಪೀತಲೇಷ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಇರುವಂಥದ್ದು 2 ಗತಿಗಳಲ್ಲಿ, ಒಂದು ಮನುಷ್ಯ ಗತಿ, ಇನ್ನೊಂದು ದೇವಗತಿ.
ತಿರ್ಯಂಚಗತಿಯಲ್ಲಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಪೀತಲೇಶ ಇರುವುದಿಲ್ಲ. ಇದರಿಂದಲೂ ಕೂಡ ನೀವು ಹೇಳಿದಂತ ವಾಕ್ಯ ಸರಿಯಾಯ್ತು. ಅದು ಸರಿ. ತಿರ್ಯಂಚಗತಿಯಲ್ಲಿ ಯಾರೇ ಜೀವ ಜನ್ಮ ತಾಳ್ತಿದ್ದಾರೆ ಅಂದ್ರೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅಶುಭಲೇಶಗಳೇ ಇರ್ತವೆ. ಆಮೇಲೆ ನರಕಗತಿಯಲ್ಲಿ ಯಾವುದೇ ಶುಭಲೇಶದೊಂದಿಗೆ ಜೀವ ಹೋಗುವುದಿಲ್ಲ. ನಿಯಮದಿಂದ ಅಶುಭಲೇಶಗಳೇ ಇರುವುದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಹಾಗಾಗಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಅಂದ್ರೆ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಪೀತಲೇಶ ಇರುವಂತದ್ದು ಮನುಷ್ಯಗತಿಯಲ್ಲಿ ಮತ್ತು ದೇವಗತಿಯಲ್ಲಿ ಮಾತ್ರ. ಆಮೇಲೆ ಕಷಾಯಗಳ 4 ಇದೆ. ವೇದಗಳಲ್ಲಿ ಸ್ತ್ರೀ ವೇದ ಪುರುಷ ವೇದ 2 ವೇದದ ಜೊತೆಗೆ ಜನ್ಮ ತಾಳ್ತದೆ. ನಪುಂಸಕ ವೇದದ ಜೊತೆಗೆ ಪೀತಲೇಶ ಆಗುವುದಿಲ್ಲ. ಮಿಥ್ಯಾದರ್ಶನ ಇರಬಹುದು ಮಿಥ್ಯಾತ್ವದ ಅಪೇಕ್ಷಾವಿಂದ. ಅಜ್ಞಾನ ಇದೆ, ಅಸಹಮ ಇದೆ, ಅಸಿದ್ಧತ್ವ ಇದೆ. ಲೇಷಗಳಲ್ಲಿ ಪೀತಲೇಶ 1. ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳು ಇರಬಹುದು. ಹೀಗೆ ಸ್ತ್ರೀ ಪುರುಷರ ಅಷ್ಟೇ ಇರ್ತೈತೆ ಪರ್ಯಾಪ್ತ ಅಂದ್ರೆ ಸ್ತ್ರೀ ಯಾವ ಸ್ತ್ರೀ ತಗೊಳುದ್ರಿ ಇಲ್ರಿ? ಸ್ತ್ರೀ ದೇವ ಸ್ತ್ರೀ ಮನುಷ್ಯ ಸ್ತ್ರೀ. ಮಿಥ್ಯಾದೃಷ್ಟಿ ಇದ್ರೂ ಕೂಡ ಲೇಷ ಶುಭ ಇರಬಹುದಲ್ಲ. ಯಾಕಂದ್ರೆ 1ನೇ ಗುಣಸ್ಥಾನದಲ್ಲಿ ಕೂಡ 6 ಲೇಷಗಳಿರ್ಬಹುದು ಅಂತ ಹೇಳಿದ್ದಾರೆ. ಮುಂದೆ ಇದು ವಿಶೇಷತೆ 1ನೇ ಗುಣಸ್ಥಾನ ಮತ್ತೆ 2ನೇ ಗುಣಸ್ಥಾನದಲ್ಲಿ ಎಷ್ಟು ಭಾವಗಳು ಆಗ್ತವೆ? ಅದು 1ನೇ ಗುಣಸ್ಥಾನ ಆದ್ಮೇಲೆ ನೋಡುಂಟು. ಮಿಥ್ಯಾತ್ವ ಗುಣಸ್ಥಾನ ಶೀತ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಕ್ಷಾಯಿಕ ಯಾವುದು ಇರುವುದಿಲ್ಲ. ಕ್ಷಾಯೋಪಶಮಿಕ 9, ಔದಯಿಕ 12, ಪಾರಿಣಾಮಿಕ 3, ಒಟ್ಟು 24 ಭಾವಗಳು. ಸರಿ. ಇನ್ನು ಇದು ಸಾಮಾನ್ಯ ಕಥನ ಮಾರ್ಗಣ ಸ್ಥಾನದಿಂದ ಆದ್ಮೇಲೆ ಗುಣಸ್ಥಾನಗಳಲ್ಲಿ ಒಂದೊಂದು ಗುಣಸ್ಥಾನಗಳಲ್ಲಿ ಪೀತಲೇಶ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಏನೇನು ಭಾವಗಳಾಗಬಹುದು? ಔಪಶಮಿಕ ಭಾವಗಳು ಮಿಥ್ಯಾತ್ವ ಇರುವಾಗ ಪೀತಲೇಶದಲ್ಲಿ ಇರುವುದಿಲ್ಲ. ಕ್ಷಾಯಿಕ ಭಾವಗಳು ಕೂಡ ಇರುವುದಿಲ್ಲ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ ಇರುವುದಿಲ್ಲ, ಯಾಕೆಂದ್ರೆ ಮಿಥ್ಯಾತ್ವ ಇದೆ ಗುಣಸ್ಥಾನ. ಅಜ್ಞಾನ ಭಾವಗಳಲ್ಲಿ 2 ಇರಬಹುದು, ಕೂಮತಿ ಕುಶ್ರುತ. ದರ್ಶನ ಭಾವಗಳಲ್ಲಿ 2, ಚಕ್ಷು ಅಚಕ್ಷು. ಲಬ್ಧಿಗಳಲ್ಲಿ 5 ಲಬ್ಧಿಗಳಿರ್ತವೆ, ದಾನ ಲಾಭ ಭೋಗ ಉಪಭೋಗ ವೀರ್ಯ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಸಂಯಮ ಚಾರಿತ್ರ ಈ 3 ಭಾವಗಳು ಕೂಡ ಇರುವುದಿಲ್ಲ. ಯಾಕೆಂದ್ರೆ ಪೀತಲೇಶ ಇದ್ದರೂ ಮಿಥ್ಯಾತ್ವ ಗುಣಸ್ಥಾನ ಇರುವುದರಿಂದ ಜನ್ಮದ ಜೊತೆಗೆ ಯಾವುದು ಸಮ್ಯಕ್ತ್ವ ಇತ್ಯಾದಿಗಳು ಇರುವುದಿಲ್ಲ. ಒಟ್ಟು ಕ್ಷಾಯೋಪಶಮಿಕದಲ್ಲಿ 9 ಭಾವಗಳಾಗಬಹುದು. ಇನ್ ಗತಿಯಲ್ಲಿ ಮಿಥ್ಯಾತ್ವ ಗುಣಸ್ಥಾನ ಇದೆ ನೋಡ್ರಿ. ಮನುಷ್ಯ ಗತಿಯಲ್ಲಿ ಬರುವಂತ ಸರಿ ಔದಯಿಕ ಭಾವಗಳಲ್ಲಿ ಗತಿ ಎಷ್ಟು? ನೋಡ್ರಿ, ಮಿಥ್ಯಾತ್ವ ಗುಣಸ್ಥಾನ ಇದೆ, ಮಿಥ್ಯಾತ್ವ ಗುಣಸ್ಥಾನ ಇದೆ, ಪೀತಲೇಶಾದ ಜೊತೆಗೆ ಜನ್ಮ ಆಗ್ತಿದೆ. ಇಂಪಾರ್ಟೆಂಟ್ ಇದೆ, ಕನ್ಫ್ಯೂಷನ್ ಕೂಡ ಆಗಬಹುದು, ಮಾಡ್ಕೋಬೇಡಿ. ಮಿಥ್ಯಾತ್ವ ಇದೆ, ಪೀತಲೇಶ ಇದೆ, ಜನ್ಮ ಆಗ್ತಿದೆ. ಅಂದ್ರೆ ಮಿಥ್ಯಾತ್ವದ ಜೊತೆಗೆ ಪೀತಲೇಶದಲ್ಲಿ ಜನ್ಮ ತಗೋಬೇಕು ಅಂತಂದರೆ ದೇವಗತಿಯಲ್ಲಿ ಮಾತ್ರ. ತಿಳಿತು? ಇನ್ ಕಷಾಯಗಳು 4 ಇದೆ. ವೇದ 2 ವೇದಗಳಿರಬಹುದು. ಸ್ತ್ರೀ ವೇದ ಅಂದ್ರೆ ಸ್ತ್ರೀ ದೇವಿಯಾಗಿನೂ ಜನ್ಮ ತಾಳಬಹುದು. ಅಂದ್ರೆ ಇದರ ಅರ್ಥ ಏನ್ ತಗೋಬಹುದು ನಾವು?
ಮನುಷ್ಯಗತಿಯಲ್ಲಿ ಜನ್ಮ ತಾಳುವಾಗ ಮಿಥ್ಯಾತ್ವ ಇದೆ ಅಂತಂದ್ರೆ ಏನ್ ತಗೋಬಹುದು? ಪೀತಲೇಶ ಇಲ್ಲ ಅಂತ ತಗೋಬಹುದಲ್ಲ? ಹೌದು, ಪೀತ ದೇಶ ಇರೋದಿಲ್ಲಲ್ರಿ ಅಲ್ಲಿ. ಹಾ, ಈಗ ನೀವು ಈಗಾಗಲೇ ಕೇಳಿದ್ರಲ್ಲ, ನಾನು ಎರಡೂ ಗತಿಯಲ್ಲಿ ಇರ್ಬೋದು ಅಂತ ಹೇಳಿದ್ನಲ್ಲ, ಅದು ತಪ್ಪು, ಕ್ಷಮಿಸಿ. ದೇವಗತಿಯಲ್ಲಿ ಮಾತ್ರ ಸ್ತ್ರೀ ಜನ್ಮದಲ್ಲಿ ಮಿಥ್ಯಾತ್ವದಲ್ಲಿ ಪ್ರೀತಲೇಶ ಇರಬಹುದು, ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ. ಯಾಕೆಂದ್ರೆ ಇಲ್ಲಿ ಹೇಳಿದ್ದಾರೆ ಮಿಥ್ಯಾತ್ವದ ಜೊತೆಗೆ ಜನ್ಮ ಆಗ್ಬೇಕಾಗಿತ್ತು, ಅಂದ್ರೆ ಅದು ಪೀತಲೇಶ ಜೊತೆಗೆ, ಮಿಥ್ಯಾತ್ವದ ಜೊತೆಗೆ ಪೀತಲೇಶದಲ್ಲಿ ಜನ್ಮ ಆಗಬೇಕಾಗಿತ್ತು ಅಂದ್ರೆ ಅದು ದೇವಗತಿ ಮಾತ್ರ ಅಂತ ಹೇಳಿದ್ದಾರೆ. ಹಾಗಾಗಿ ಮನುಷ್ಯ ಗತಿಯಲ್ಲಿ ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳ್ಬೇಕು ಅಂದ್ರೆ ಪೀತಲೇಶ ಸಾಧ್ಯ ಇಲ್ಲ. ಹಾಗಾದ್ರೆ ಈಗ ನಮ್ಮಗಳೆಲ್ಲದ ಜನ್ಮ ಆಗಿದೆ ಅಲ್ಲ, ನಮ್ಮದು ಜನ್ಮತಃ ಯಾವ ಲೇಷ ಇದ್ದಿರಬಹುದು? ಅಶುಭ ಲೇಷನೇ ಇದ್ದ ಹಾಗಾಗಿ ಯಾರೇ ಆದ್ರೂ ಕೂಡ, ಮನುಷ್ಯ ಪುರುಷನಾಗಿರಲಿ ಸ್ತ್ರೀ ಆಗಿರಲಿ, ಅಶುಭ ಲೇಷ ಜೊತೆಗೇನೆ ಜನ್ಮ ಆಯ್ತು ನಮ್ಮದು ಇಲ್ಲಿ. ತಿಳಿತು? ಹಾಗಾಗಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ, ಪೀತಲೇಶದಲ್ಲಿ, ನಿವೃತ್ತಿಯ ಪರ್ಯಾಪ್ತಕದಲ್ಲಿ ವೇದಗಳು ಎರಡಿರಬಹುದು, ಸ್ತ್ರೀ ವೇದ, ಪುರುಷ ವೇದ. ಗುಣಸ್ಥಾನ ಮಿಥ್ಯಾತ್ವ ಇರುವುದರಿಂದ ಮಿಥ್ಯಾದರ್ಶನ ಇದೆ, ಅಜ್ಞಾನ ಇದೆ, ಅಸಂಯಮನೂ ಇದೆ, ಅಸಿದ್ಧತ್ವನೂ ಇದೆ. ಲೇಷಾದಲ್ಲಿ ಪೀತಲೇಶ ಒಂದೇ ಇದೆ. ಔದೈಕ ಭಾವ ಎಷ್ಟಾದವು? 12 ವಯಸ್ಸು. ಪಾರಿಣಾಮಿಕ ಭಾವಗಳಲ್ಲಿ 3 ಭಾವಗಳನ್ನ ತಗೋಬೇಕು: ಜೀವತ್ವ, ಭವ್ಯತ್ವ, ಅಭವ್ಯತ್ವ. ಜೀವತ್ವ, ಭವ್ಯತ್ವ, ಅಭವ್ಯತ್ವ. ತಿಳಿತು? 24 ಭಾವಗಳು. ಮಿಥ್ಯಾತ್ವದ ಜೊತೆಗೆ ಪೀತಲೇಶದಲ್ಲಿ ಜನ್ಮ ತಗೋಬೇಕು ಅಂತಂದ್ರೆ ಯಾವ ಗತಿಯಲ್ಲಿ ಜನ್ಮ ತಗೋಬೇಕು? ದೇವಗತಿಯಲ್ಲಿ ಮಾತ್ರ. ಮಿಥ್ಯಾತ್ವದ ಜೊತೆಗೆ ಮಾತ್ರ ಜನ್ಮ ತಗೋಬೇಕು ಪೀತಲೇಶ ಜೊತೆಗೆ, ಅಂದ್ರೆ ದೇವಗತಿ ಮಾತ್ರ. ಇದನ್ನ ಮರೆಯುವ ಹಾಗಿಲ್ಲ ಇನ್ಮೇಲೆ. ಅಲ್ಲಿ ಯಾರೇ ದೇವದೇವಿಯರು ಜನ್ಮ ತಗೊಳ್ಬೇಕು ಅಂದ್ರೆ ಮಿಥ್ಯಾತ್ವಕ್ಕೆ ಒಂದು ಆಪ್ಷನ್ ಇದೆ ಅವರಿಗೆ. ಶುಭಲೇಶದಲ್ಲಿ ಮಿಥ್ಯಾತ್ವದಲ್ಲಿ ಜನ್ಮ ತಗೋಬಹುದು ಅವರು, ಆದ್ರೆ ಉಳಿದ ಗತಿಯಲ್ಲಿ ಇದು ನಡೆಯುವುದಿಲ್ಲ ಅಂತ ತಿಳ್ಕೋಬೇಕು. ತಿಳಿತು? ಒಟ್ಟು ಮಿಥ್ಯಾತ್ವ ಗುಣಸ್ಥಾನದಲ್ಲಿ 24 ಭಾವಗಳು. ಪೀತಲೇಶ ಮಾರ್ಗಣ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಮಿಥ್ಯಾತ್ವ ಗುಣಸ್ಥಾನದಲ್ಲಿ ಒಟ್ಟು ಜೀವದಲ್ಲಿ 24 ಭಾವಗಳು ಆಗಬಹುದು. ಇದು ಮಿಥ್ಯಾತ್ವ ಗುಣಸ್ಥಾನ. ಮೊದಲನೇ ಗುಣಸ್ಥಾನದಲ್ಲಿರುವ ಪೀತಲೇಶ ನಿವೃತ್ತಿಯ ಪರ್ಯಾಪ್ತಕದ ವಿಷಯ. ಇನ್ನು ಎರಡನೇ ಗುಣಸ್ಥಾನ ಸಾಸಾಧನ ಗುಣಸ್ಥಾನ. ಸಾಸಾಧನ ಗುಣಸ್ಥಾನದಲ್ಲಿಯೂ ಕೂಡ ಇದರಂತೆಯೇ ಎಲ್ಲಾ ವಿಶೇಷತೆಗಳು ಆಗ್ತವೆ. ಆದರೆ ಔದೈಕ ಭಾವಗಳಲ್ಲಿ ಒಂದು ಮಿಥ್ಯಾದರ್ಶನ ಕಡಿಮೆ ಮಾಡಬೇಕು, ಕಡಿಮೆ ಮಾಡಬೇಕು. ಇವೆರಡನ್ನೂ ಕಡಿಮೆ ಮಾಡಿದಾಗ ಎಷ್ಟು ಬರ್ತದೆ? 22 ಭಾವಗಳೇನ್ ಬರ್ತಾವಲ್ಲ, ಅದು ಸಾಸಾಧನ ಗುಣಸ್ಥಾನ. ಪೀತಲೇಶದಲ್ಲಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಆಗುವಂತಹ ಭಾವಗಳ ಸಂಖ್ಯೆ 22. ತಿಳಿತು? ಮೂರನೇ ಗುಣಸ್ಥಾನದಲ್ಲಿ ಜನ್ಮ ಇಲ್ಲ, ಅದಕ್ಕಾಗಿ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆ ಇಲ್ಲ. ಮಿಥ್ಯಾದರ್ಶನ ಒಂದು, ಅಭವ್ಯತ್ವ ಒಂದು. ಇನ್ನು ಮೂರನೇ ಗುಣಸ್ಥಾನದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಆಗುವುದಿಲ್ಲ, ಅದಕ್ಕಾಗಿ ಮುಂದಿನ ಗುಣಸ್ಥಾನವನ್ನು ನೋಡಬೇಕು.
ಅವಿರತ ಸಂಯುಕ್ತ ಗುಣಸ್ಥಾನದಲ್ಲಿ ಪೀತಲೇಷೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಶಾಯಿಕ 1, ಶಾಯೋಪಶಮಿಕ 12, ಔದಯಿಕ 11, ಪಾರಿಣಾಮಿಕ 2 ಒಟ್ಟು 27 ಭಾವಗಳು ಇದರ ವಿಶೇಷತೆ. ಪೀತಲೇಷೆಯ ಪ್ರಮತ್ತ ವಿರುದ್ಧ ಗುಣಸ್ಥಾನದ ನಿವೃತ್ತಿ ಅಪರ್ಯಾಪ್ತಕದ ಅವಸ್ಥೆಯಲ್ಲಿ ಭಾವ ಸಾಮಾನ್ಯ ಪ್ರಮತ್ತ ವಿರತ ಗುಣಸ್ಥಾನದ ನಿವೃತ್ತಿ ಅಪರ್ಯಾಪ್ತಕದ 27 ಭಾವಗಳಲ್ಲಿಯ 2 ಲೇಷಗಳನ್ನು ಕಡಿಮೆ ಮಾಡಿದರೆ 25 ಭಾವಗಳು ಇರುತ್ತವೆ. ಏಕೆಂದರೆ ಇಲ್ಲಿ 6ನೇ ಗುಣಸ್ಥಾನದ ಪೀತಲೇಷೆಯಲ್ಲಿ ಸ್ವಕೀಯ ಅಂದ್ರೆ 1 ಪೀತಲೇಷೆ ಮಾತ್ರ ಇದೆ. ಇನ್ನು ಅವಿರತ ಸಂಯುಕ್ತ ಗುಣಸ್ಥಾನ 4ನೇ ಗುಣಸ್ಥಾನದಲ್ಲಿಯೂ ಕೂಡ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇದೆ. ಅದರಲ್ಲಿ ಪೀತಲೇಷದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಇರುವಾಗ ಜೀವದಲ್ಲಿ ಏನೇನು ಆಗಬಹುದು? ಔಪಶಮಿಕ ಭಾವಗಳಲ್ಲಿ 1 ಭಾವ ಇರಬಹುದು, ಉಪಶಮ ಸಂಯುಕ್ತ ಭಾವ ಇರಬಹುದು. ಶಾಯಿಕ ಸಂಯುಕ್ತ ಭಾವ ಕೂಡ ಅದು ಒಂದಿರಬಹುದು ಪೀತಲೇಷ ನಿವೃತ್ತಿ ಅಪರ್ಯಾಪ್ತಕದಲ್ಲಿ. ಕ್ಷಾಯೋಪಶಮಿಕ ಭಾವಗಳಲ್ಲಿ 3 ಜ್ಞಾನ ಭಾವಗಳಿರಬಹುದು, ಮತೀಶ್ರುತ ಅವಧಿ. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನದಲ್ಲಿ ಕೂಡ ಚಕ್ಷು ಅಚಕ್ಷು ಅವಧಿ 3 ಭಾವ ಇರಬಹುದು. ಕ್ಷಾಯೋಪಶಮಿಕ ಲಬ್ಧಿಗಳು 5 ಇರಬಹುದು, ಇರ್ತವೆ. ಕ್ಷಾಯೋಪಶಮಿಕ ಸಂಯುಕ್ತ ಭಾವ ಇರಬಹುದು. ಇನ್ ಗುಣಸ್ಥಾನ 4 ಆಗಿರೋದ್ರಿಂದ ಚಾರಿತ್ರ ಮತ್ತು ಸಂಯಮ ಇರುವುದಿಲ್ಲ. ಹಾಗಾಗಿ ಕ್ಷಾಯೋಪಶಮಿಕದಲ್ಲಿ 12 ಭಾವ ಆಗಬಹುದು. ಔದಯಿಕದಲ್ಲಿ ಎಷ್ಟು ಗತಿ ಆಗಬಹುದು? ಅದರಲ್ಲಿ ಒಂದೇ ಗತಿ. ಔದಯಿಕದಲ್ಲಿ 2 ಗತಿ ಆಗ್ತವೆ. ಯಾಕಂದ್ರೆ ಇಲ್ಲಿ ಸಮ್ಯಕ್ತ್ವ ಇದೆ. ಸಮ್ಯಕ್ ದೃಷ್ಟಿ ಜನ್ಮ ಆಗುವಾಗ ಮನುಷ್ಯರಲ್ಲಿ ಕೂಡ ಪೀತಲೇಷ ಇರಲು ಸಾಧ್ಯ ಇರುತ್ತದೆ. ಹಾಗಾಗಿ ಮನುಷ್ಯಗತಿ ಮತ್ತು ದೇವಗತಿ 2 ಗತಿಗಳ ಆಗಲು ಸಾಧ್ಯ. ಮಿಥ್ಯಾತ್ವದ ಜೊತೆಗೆ ಆಗುವುದಾದ್ರೆ ಕೇವಲ ಒಂದೇ ಗತಿ. ತಿಳಿತು? ಅಂದ್ರೆ ಸ್ವರ್ಗದಿಂದ ಬರುವಂತ ಜೀವರ ನಿವೃತ್ತಿ ಅಪರ್ಯಾಪ್ತ ಅವಸ್ಥಾದಾಗ ಇದು ಅದ್ಭಾವ ಆಗಬಹುದ್ರಿ. ಪೀತಲೇಷ ಇರ್ತದೆ. ಆಮೇಲೆ 2 ಗತಿ ಆಯ್ತು, ಮನುಷ್ಯ ಗತಿ ದೇವಗತಿ. ಕಷಾಯಗಳ 4 ಆಗ್ತವೆ, ಇರ್ತವೆ. ವೇದದಲ್ಲಿ ಒಂದೇ ವೇದ ಇರೋದು. ಯಾಕೆಂದ್ರೆ ಸಂಯುಕ್ತದ ಜೊತೆಗೆ ಜನ್ಮ ಆಗ್ತಾ ಇದೆ, ಲೇಷ ಶುಭ ಇದೆ, ಪುರುಷ ವೇದದೊಂದಿಗೆ ಜನ್ಮ ಆಗ್ತದೆ. ಮಿಥ್ಯಾದರ್ಶನ ಇರುವುದಿಲ್ಲ. ಅಜ್ಞಾನ ಭಾವ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1 ಪೀತಲೇಷ ಇದೆ. ಎಷ್ಟಾಯ್ತು? 11. ಪಾರಿಣಾಮಿಕ ಭಾವದಲ್ಲಿ 2 ಭಾವಗಳು ಮಾತ್ರ. ಪಾರಿಣಾಮಿಕದಲ್ಲಿ 2 ಭಾವಗಳು ಮಾತ್ರ. ತಿಳಿತು? ಒಟ್ಟು 27 ಭಾವಗಳು ಅವಿರತ ಸಂಯುಕ್ತ ಗುಣಸ್ಥಾನದಲ್ಲಿ ಪೀತಲೇಷದಲ್ಲಿ ಜನ್ಮ ತಾಳುವಂತ ಜೀವರಲ್ಲಿ ಆಗಲು ಸಾಧ್ಯ. ಇದು 4ನೇ ಗುಣಸ್ಥಾನದ್ದಾಯ್ತು. ಇನ್ನೊಂದು ಅಪರ್ಯಾಪ್ತಕ ಅವಸ್ಥೆಯಲ್ಲಿರಬಹುದು ಪೀತಲೇಷದ ಜೊತೆಗೆ. 6ನೇ ಗುಣಸ್ಥಾನದಲ್ಲಿ ಆಹಾರಕ ಮಿಶ್ರಕಾಯ ಯೋಗದಲ್ಲಿ ಇರಬಹುದು. ಏನೇನಾಗಬಹುದು ನೋಡ್ರಿ. ಮಾರ್ಗಣ ಯಾವ್ದಿದೆ ಅದನ್ನ ನೆನಪಿರ್ಲಿ. ಯಾವ್ದಿದೆ? ಪೀತಲೇಷದಲ್ಲಿ ತಿಳಿತು? ಹಾ, ಲೇಷ ಮಾರ್ಗಣ ಇದೆ, ಪೀತಲೇಷ ಮಾರ್ಗಣ ನಡೀತಾ ಇದೆ. ಅದರಲ್ಲಿ ಗುಣಸ್ಥಾನ 4ನೇದ್ರದ್ದು ಮುಗಿತು. ಇನ್ನು ಚರ್ಚೆ ಇರೋದು 6ನೇದ್ದು ಗುಣಸ್ಥಾನ. 6ನೇ ಗುಣಸ್ಥಾನ ಪೀತಲೇಷ ನಿವೃತ್ತಿ ಅಪರ್ಯಾಪ್ತಕ. ಔಪಶಮಿಕ ಭಾವಗಳೆಷ್ಟಾಗಬಹುದು? ಇರುವುದಿಲ್ಲ. ಸರಿ. ಕ್ಷಾಯಿಕ ಭಾವ ಇರಬಹುದು. ಇನ್ನು ಕ್ಷಾಯೋಪಶಮಿಕದಲ್ಲಿ ನೋಡ್ರಿ. ಕ್ಷಾಯಿಕ 1 ನೆನ್ಪಿಟ್ಕೊಳ್ಳಿ. ಔಪಶಮಿಕದಲ್ಲಿ ಯಾವುದು ಇಲ್ಲ. ಕ್ಷಾಯಿಕದಲ್ಲಿ 1 ಆಗಬಹುದು. ಕ್ಷಾಯೋಪಶಮಿಕದಲ್ಲಿ 3 ಜ್ಞಾನ ಭಾವ ಇರಬಹುದು.
ಜ್ಞಾನದಲ್ಲಿ 3 ಮತಿ ಶ್ರುತ ಅವಧಿ. 6ನೇ ಗುಣಸ್ಥಾನ ನಡೀತಾ ಇದೆ, ನಿವೃತ್ತಿ ಅಪರ್ಯಾಪ್ತಕತ್ತು. ಅಜ್ಞಾನ ಭಾವ ಇರುವುದಿಲ್ಲ. ದರ್ಶನಗಳು 3 ಇರಬಹುದು. ಲಬ್ಧಿ 5, ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದು 6ನೇ ಗುಣಸ್ಥಾನದಲ್ಲಿ. ಆಮೇಲೆ ಕ್ಷಾಯೋಪಶಮಿಕ ಚಾರಿತ್ರನೂ ಇರುತ್ತದೆ. ಅದು ಒಂದು ಲೆಕ್ಕದಲ್ಲಿ ತಗೊಳ್ಳಿ. ಒಟ್ಟೆ ಕ್ಷಾಯೋಪಶಮಿಕದಲ್ಲಿ ಸಂಯಮ ಇರುವುದಿಲ್ಲ. ಪೀತಲೇಶ ಪ್ರಮತ್ತ ವಿರತ ಗುಣಸ್ಥಾನ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಸಂಯಮ ಇರುವುದಿಲ್ಲ. ಅಂದ್ರೆ 13 ಭಾವಗಳಾಯ್ತು. ಔದೈಕ ಭಾವಗಳಲ್ಲಿ 6ನೇ ಗುಣಸ್ಥಾನದಲ್ಲಿ ಏನೇನಾಗುವುದು? ಕಷಾಯಗಳಲ್ಲಿ 4 ಇದೆ. ವೇದ ಪುರುಷ ವೇದ 1, ಮಿಥ್ಯಾದರ್ಶನ ಇಲ್ಲ, ಅಜ್ಞಾನ ಇದೆ, ಅಸಂಯಮ ಇಲ್ಲ, ಅಸಿದ್ಧತ್ವ ಇದೆ, ಲೇಷ 1. ಲೇಷ ಎಷ್ಟು? 1. ಔದೈಕ ಭಾವ ಎಷ್ಟಾದವು? ಪಾರಿಣಾಮಿಕ ಭಾವಗಳನ್ನ 2, ಜೀವತ್ವ ಭವ್ಯತ್ವ ಎಲ್ಲ ಸೇರಿ 25 ಭಾವಗಳು. ಪ್ರಮತ್ತ ವಿರತ ಗುಣಸ್ಥಾನದಲ್ಲಿ ಪೀತಲೇಶ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಆಗಲು ಸಾಧ್ಯ. 25 ಭಾವಗಳು ಆಗಲು ಸಾಧ್ಯ. ತಿಳಿತು? ಇದು ಪೀತಲೇಶದ ವಿಷಯ. 6ನೇ ಗುಣಸ್ಥಾನಕ್ಕೆ ಮುಗೀತದು. ಮುಂದೆ ಪೀತಲೇಶ 7ನೇ ಗುಣಸ್ಥಾನದಲ್ಲಿದೆ, ಆದ್ರೆ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಅಲ್ಲಿಗೆ ಪೀತಲೇಶ ಕತೆ ಮುಗಿಯಿತು. ಪದ್ಮಲೇಶೆ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 1, ಕ್ಷಾಯೋಪಶಮಿಕ 15, ಔದಯಿಕ 12, ಪಾರಿಣಾಮಿಕ 3, ಒಟ್ಟು 32 ಭಾವಗಳು. ಪದ್ಮಲೇಶೆ 2ನೇ ಶುಭಲೇಶೆ ಪದ್ಮಲೇಶೆ. ಪದ್ಮಲೇಶ ನಿವೃತ್ತಿಯ ಪರ್ಯಾಪ್ತಕ ಜೀವ. ಅಂದ್ರೆ ಇದು ಗುಣಸ್ಥಾನಗಳ ವಿಷಯ ಅಲ್ಲ, ಇದು ಸಾಮಾನ್ಯ ಮಾರ್ಗಣಾದ ವಿಷಯ ಇದೆ. ಇಲ್ಲಿ ಮಿಥ್ಯಾತ್ವ ಸಮ್ಯಕ್ತದ ವ್ಯತ್ಯಾಸ ಇಲ್ಲ, ಎರಡನ್ನು ಸೇರಿಸಿ ಚರ್ಚೆ ಇದೆ. ಪದ್ಮಲೇಶ ಮಾರ್ಗಣದಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಔಪಶಮಿಕ ಭಾವಗಳು 1 ಇರಬಹುದು, ಸಮ್ಯಕ್ತ್ವ ಭಾವ ಇರಬಹುದು, ದ್ವಿತೀಯೋಪಶಮ ಸಮ್ಯಕ್ತ್ವ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ ಕೂಡ 1 ಕ್ಷಾಯಿಕ ಸಮ್ಯಕ್ತ್ವ ಭಾವ ಇರಬಹುದು ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಪದ್ಮಲೇಶದಲ್ಲಿ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ ಭಾವ 3 ಇರ್ಲಿಕ್ಕೆ ಸಾಧ್ಯ ಸಮ್ಯಕ್ತ್ವದ ಅಪೇಕ್ಷದಿಂದ. ಮದಿಷ್ಠುತ ಅವಧಿ. ಅಜ್ಞಾನ ಭಾವಗಳಲ್ಲಿ 2 ಇರಲು ಸಾಧ್ಯ, ಕೂಮತಿ ಕೋಶುತ. ದರ್ಶನ ಭಾವಗಳಲ್ಲಿ 3, ಚಕ್ಷು ಅಚಕ್ಷು ಅವಧಿ. ಲಬ್ಧಿಗಳಲ್ಲಿ 5 ಲಬ್ಧಿಗಳು ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದು, ಕ್ಷಾಯೋಪಶಮಿಕ ಚಾರಿತ್ರನೂ ಇರಬಹುದು. ಸಂಯಮ ಇರುವುದಿಲ್ಲ. ಎಷ್ಟು? 15 ಭಾವಗಳು. ಔದೈಕ ಭಾವಗಳಲ್ಲಿ ಏನಾಗ್ತದೆ ನೋಡು. ಪದ್ಮಲೇಶ ಇದೆ, ನಿವೃತ್ತಿ ಅಪರ್ಯಾಪ್ತಕ ಇದೆ, ನೆನಪಿರ್ಬೇಕು. ಆಮೇಲೆ ಗತಿಗಳಲ್ಲಿ ಪದ್ಮಲೇಶದ ಜೊತೆಗೆ ಜನ್ಮ ತಾಳುವಂತ ಜೀವರು ಎಲ್ಲೆಲ್ಲಿ ಜನ್ಮ ತಾಳಬಹುದು? ಜನ್ಮ ತಾಳುವಾಗ ಪದ್ಮಲೇಶ 2 ಮನುಷ್ಯ ಮತ್ತು ದೇವ 2 ಗತಿಗಳಲ್ಲಿ ಜನ್ಮ ತಾಳಬಹುದು. ಕಷಾಯಗಳು 4 ಇದೆ, ಕ್ರೋಧಮಾನ ಮಾಯಾ ಲೋಭ. ಆಮೇಲೆ ವೇದದಲ್ಲಿ ಪುರುಷ ವೇದ ಒಂದೇ ಇದೆ. ನೋಡ್ರಿ, ಮುಂದೆ ಗೊತ್ತಾಗ್ತದೆ ಯಾಕೆ ಹೀಗಿದೆ, ಮುಂದೆ ಗೊತ್ತಾಗ್ತದೆ. ಯಾರಾದ್ರೂ ಹೇಳ್ತೀರಿ ಯಾಕೆ ಹೀಗಿದೆ? ಸ್ವರ್ಗದಿಂದ ಜೀವ ಮನುಷ್ಯಗತಿ ಬರುವಾಗ ಸಮ್ಯಕ್ತ್ವ ಐತಿರ್ಲಿಲ್ಲ ಅನಾನ, ಅದಕ್ಕಾಗಿ ಅದು ನಪುಸಕ ವೇದ ಸ್ತ್ರೀ ವೇದ ಇರೋದಿಲ್ಲ, ಪುರುಷ ವೇದ ಒಂದೇ ಇರುತ್ತೆ.
ದೇವಗತಿಗೆ ಎಲ್ಲಿ ಹುಟ್ಟಬೇಕಾದ್ರೆ ಅದು ಕೂಡ ಪುರುಷ ವೇದದಾಗ ಹುಟ್ಟೋದ್ರಿ. ಯಾಕೆ ಮಿಥ್ಯಾತ್ವದ ಜೊತೆಗೆ ಜನ್ಮ ಆಗ್ತಿದೆಯಲ್ಲ, ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಜ್ಞಾನ ಭಾವ ಇದೆ ಅಂದ್ರೆ ಮಿಥ್ಯಾತ್ವ ಇದೆ ಅಂತ ಅರ್ಥ ಆಯ್ತಲ್ಲ, ಮಿಥ್ಯಾದರ್ಶನ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು 9ನೇ ಗ್ರಹಕ್ಕೆ ಹೋಗುವಂತ ಜೀವ ಸಂಬಂಧ ಬರುವುದಿಲ್ಲ. ಇದು ಅಷ್ಟ ಸ್ವರ್ಗ ದೇವಗತಿ ಅಂತ ಹೇಳ್ತಿದ್ದಾರೆ. ಪದ್ಮಲೇಶಾದ ಜೊತೆಗೆ ಜನ್ಮ ತಾಳುವಂತಹ ಜೀವ 2ನೇ ಸ್ವರ್ಗಕ್ಕಿಂತ ಮೇಲೆ ಹುಟ್ಟುತ್ತದೆ. 1 ಮತ್ತು 2ನೇ ಸ್ವರ್ಗದ ಒಳಗಡೆ ಹುಟ್ಟೋದಿಲ್ಲ. 1 ಮತ್ತು 2ನೇ ಸ್ವರ್ಗದಲ್ಲಿ ಹುಟ್ಟುವಂತ ಜೀವರು ಕೇವಲ ಪೀತಲೇಶಾಧಾರಿತ. ಭವನತ್ರಿಕದಲ್ಲಿ ಜನ್ಮ ತಾಳುವಾಗ ಅಶುಭಲೇಶೆ, ಜನ್ಮ ತಾಳಿದ ಮೇಲೆ ಪೀತಲೇಶೆ. 1 ಮತ್ತು 2 ಸ್ವರ್ಗಗಳಲ್ಲಿ ಜನ್ಮ ತಾಳುವಾಗಲೂ ತಾಳಿದ ಮೇಲೂ ಪೀತಲೇಶೆ. ಅದರ ಮೇಲೆ ಹುಟ್ಟುವವರು ಪದ್ಮಲೇಶಧಾರಿಗಳು. ಹಾಗಾಗಿ ದೇವಿಯರ ಜನ್ಮ ಕೇವಲ 2ನೆಯ ಸ್ವರ್ಗದ ತನಕ ಮಾತ್ರ ಆಗುತ್ತದೆ. ಅರ್ಥ ಆಯ್ತು? ಆ ಕಾರಣದಿಂದ ಪದ್ಮಲೇಶದಲ್ಲಿ ಯಾವ ದೇವಿಯರು ಹುಟ್ಟುವುದಿಲ್ಲ. ಅದಕ್ಕಾಗಿ ಅಲ್ಲಿ ಪುರುಷ ವೇದ ಒಂದೇ ಇರುವುದು. ತಿಳಿತು? ತಿಳಿತು. ಇಲ್ಲಿ ಪುರುಷ ಭೇದ ಒಂದೇನಾ ಹಾಗಾದಾಗ? ಏನು? ಇದು ಇವಾಗ ಗತಿ ಮಾರ್ಗಗಳಲ್ಲಿ ಮನುಷ್ಯ ಗತಿ ದೇವಗತಿ ಮಾತ್ರ ಕೊಟ್ಟಿದ್ದಾರೆ. ಈಗ ದೇವಗತಿ ಅರ್ಥ ಆಯ್ತು, 2ನೇ ಸ್ವರ್ಗದ ಮೇಲೂ ಹುಟ್ಟುತ್ತಾರೆ ಅಂತ. ಹಾಗಾದ್ರೆ ಮನುಷ್ಯ ಗತಿಯಲ್ಲಿ ಪುರುಷ ವೇದ ಮಾತ್ರ ಇದೆ ಅಂತ. ಮನುಷ್ಯ ಗತಿಯಲ್ಲಿ ಪದ್ಮಲೇಶಾದ ಜೊತೆಗೆ ಬರಬೇಕು ಅಂತಂದ್ರೆ ಸಮ್ಯಕ್ತದ ಜೊತೆಗೇನೆ ಬರಬೇಕು. ಸಮ್ಯಕ್ತದ ಜೊತೆಗೆ ಬಂದಿದಂತಹ ಜೀವ ಸ್ತ್ರೀ ಜನ್ಮದಲ್ಲಿ ತಾಳುವುದಿಲ್ಲ, ಸಿ ಜನ್ಮ ಆಗುವುದಿಲ್ಲ. ಸಮ್ಯಕ್ತದ ಜೊತೆಗೆ ಮನುಷ್ಯ ಆಗ್ತಾ ಇದ್ದಾರೆ ಅಂತಂದ್ರೆ ಪುರುಷ ಆಗ್ತಾರೆ. ಇನ್ ದೇವ ಆಗ್ತಾ ಇದ್ದಾರೆ ಅಂದ್ರೆ 3ನೇ ಸ್ವರ್ಗದಿಂದ ಮೇಲೆ ಆಗ್ತಾರೆ. 3ನೇ ಸ್ವರ್ಗ, 4ನೇ ಸ್ವರ್ಗ ಇತ್ಯಾದಿಗಳಲ್ಲಿ ಆಗ್ತಾರೆ. ಹಾಗಾಗಿ ಅಲ್ಲಿ 3ನೇ ಸ್ವರ್ಗದಲ್ಲಿ ಮತ್ತು 4ನೇ ಸ್ವರ್ಗದಲ್ಲಿ ಆಗಲಿ ಮೇಲೆ ಆಗಲಿ ದೇವಿಯರ ಜನ್ಮ ಇಲ್ಲ. ಅದಕ್ಕಾಗಿ ಇದು ಅಪರ್ಯಾಪ್ತಕದ ಚರ್ಚೆ ಇದೆ. ಹಾಗಾಗಿ ದೇವಿಯರು ಪದ್ಮಲೇಶಾದಲ್ಲಿ ಆಗುವುದಿಲ್ಲ, ಹುಟ್ಟುವುದಿಲ್ಲ. ಸ್ವರ್ಗಗಳಲ್ಲಿ ದೇವಿಯನ್ನ ಕರ್ಕೊಂಡು ಹೋದಾಗ ಬೇಲೇಶನೇ ಇರುವುದು. ಅಪರ್ಯಾಪ್ತ ಕರ್ಕೊಂಡು ಹೋಗೋದು ವಿಷಯ ಬೇರೆ ಆಗ್ತದೆ. ಈ ಜನ್ಮದ ಮಾತ್ರದ ವಿಷಯ ಇದೆ, ಅಪರ್ಯಾಪ್ತಕ ಇದೆಯಲ್ಲ, ಗೊತ್ತಾಯ್ತು. ಅವಾಗಲೂ ಅದೇ ಪರ್ಯಾಪ್ತಕರಲ್ಲಿ ಕೂಡ ನಾವು ಚರ್ಚೆ ಮಾಡಿದಾಗ ಪುರುಷ ವೇದ ಒಂದೇ ಅಂತಾನೆ ಅಧ್ಯಯನ ಮಾಡ್ತಾ ಹೋಗಿದ್ದೇವೆ. ಪರ್ಯಾಪ್ತಕ ಆದ ಮೇಲೆ ಕೂಡ ದೇವಿಯರ ಜನ್ಮ ಅಲ್ಲಿ ಇಲ್ಲವೇ ಇಲ್ಲ ಅಂದ ಮೇಲೆ ವಿಷಯವೇ ಅದು ಬರುವುದಿಲ್ಲ. ಹಾಗಾದ್ರೆ ಇವರು ಪುರುಷ ವೇದದಲ್ಲಿ ಮಾತ್ರ ಪದ್ಮಲೇಶೆಯಲ್ಲಿ ಜನ್ಮ ಆಗುತ್ತೆ ಅನ್ನೋದು ಒಂದು ಪಾಯಿಂಟ್ ಅಲ್ವಾ? ಬಿಟ್ಟರೆ ಬೇರೆ ಇನ್ಯಾವ ಇದಲ್ವಾ? ಪೀತಲೇಶೆಯ ತನಕ 2-3 ಜನ್ಮ ಆಗ್ಬಹುದು. ಆದ್ರೆ ಸಾಮಾನ್ಯ ಚರ್ಚೆಯಲ್ಲಿ ನಪುಂಸಕ ವೇದದಲ್ಲಿ ಜನ್ಮ ಆಗಬೇಕು ಅಂದ್ರೆ ಕೇವಲ 3 ಲೇಷಗಳು, ಕೇವಲ 3 ಲೇಷಗಳು. ಸ್ತ್ರೀ ವೇದದಲ್ಲಿ ಜನ್ಮ ಆಗ್ಬೇಕಂದ್ರೆ 4 ಲೇಷಗಳ ತನಕ ಸಾಧ್ಯತೆ. ಮುಂದೆ ಜನ್ಮ ಆಗಬೇಕು ಪುರುಷ ವೇದದಲ್ಲಿ ಆಗ್ಬೇಕು ಅಂದ್ರೆ 6 ಲೇಷಗಳ ಜೊತೆಗೆ ಸಾಧ್ಯ. ಹೀಗೆ ತಿಳ್ಕೋಬೇಕು. ಇನ್ನೊಂದು ಡೌಟ್ ಇದೆ. ಮನುಷ್ಯ ಗತಿಯಲ್ಲಿ ಇವಾಗ ಪದ್ಮಲೇಶಲ್ಲಿ ಹುಟ್ಟಬೇಕು ಅಂದ್ರೆ ಎಷ್ಟನೇ ಗುಣಸ್ಥಾನದಲ್ಲಿ ಹುಟ್ಟೋಕೆ ಸಾಧ್ಯ? 4ನೇ ಗುಣಸ್ಥಾನ. ಹುಟ್ಟುವಾಗ 4 ಇರೋದು, ಅದಕ್ಕಿಂತ ಹೆಚ್ಚು ಯಾವ ಗತಿಯಲ್ಲೂ ಜನ್ಮ ಇಲ್ಲ. ಅರ್ಥ ಆಯ್ತು. ವೇದ ಒಂದು ಪುರುಷ ವೇದ. ಮಿಥ್ಯಾದರ್ಶನ ಇರಲಿಕ್ಕೆ ಸಾಧ್ಯ ಇದೆ, ಅಜ್ಞಾನ ಭಾವನೂ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ 1 ಪದ್ಮಲೇಶ. ಎಷ್ಟಾಯ್ತು ಉದೈಕ ಭಾವ? 12.
ಪರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ ಮೂರು ಇರ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಮಿಥ್ಯಾತ್ವ ಇರುವಲ್ಲಿ ಮೂರು ಇರಲಿಕ್ಕೆ ಸಾಧ್ಯ. ಎಷ್ಟು ಆಯ್ತು ಎಲ್ಲ ಸೇರಿ? 32 ಭಾವಗಳು ಆಗಲು ಸಾಧ್ಯ. ಪದ್ಮಲೇಶ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ 32 ಭಾವಗಳಾಗಲು ಸಾಧ್ಯ. ತಿಳಿದು? ತಿಳಿತು ಬಯಸಿ. ಮಿಥ್ಯಾತ್ವ ಪುನಃದಲ್ಲಿ ಪದ್ಮಲೇಶ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ ಯಾವುದು ಇರುವುದಿಲ್ಲ, ಶಾಯಕ ಯಾವುದು ಇರುವುದಿಲ್ಲ. ಶಾಯೋಪಶಮಿಕ 9, ಔದೈಕ 11, ಪಾರಿಣಾಮಿಕ 3, ಒಟ್ಟು 23 ಭಾವಗಳು. ಇದರ ವಿಶೇಷತೆ ಪದ್ಮಲೇಶೆಯ ನಿವೃತ್ತಿ ಅಪರ್ಯಾಪ್ತಕದ ಸಾಸಾಧನ ಗುಣಸ್ಥಾನದಲ್ಲಿ ಮಿಥ್ಯಾದರ್ಶನ ಹಾಗೂ ಅಭವ್ಯತ್ವ ಬಿಟ್ಟು 21 ಭಾವಗಳು ಇರುತ್ತವೆ. ಇನ್ನು ಗುಣಸ್ಥಾನ ಆಧಾರದಿಂದ ಪದ್ಮಲೇಶೆಯನ್ನ ಹೇಳ್ತಾರೆ. ಮಿಥ್ಯಾತ್ವ ಗುಣಸ್ಥಾನ ಇರುವಾಗ ಪದ್ಮಲೇಶದಲ್ಲಿ ಅಪರ್ಯಾಪ್ತಕ ಅವಸ್ಥೆ, ನಿವೃತ್ತಿ ಅಪರ್ಯಾಪ್ತಕ ಇರುವಾಗ ಏನೇನಾಗ್ಬೋದು? ಔಪಶಮಿಕದ ಯಾವ ಭಾವಗಳು ಆಗೋದಿಲ್ಲ, ಯಾಕಂದ್ರೆ ಮಿಥ್ಯಾತ್ವ ಇದೆ. ಕ್ಷಾಯಿಕದ ಯಾವ ಭಾವಗಳು ಆಗೋದಿಲ್ಲ, ಮಿಥ್ಯಾತ್ವ ಇದೆ. ಇನ್ನು ಕ್ಷಾಯೋಪಶಮಿಕದಲ್ಲಿ ಜ್ಞಾನ ಭಾವ ಇರುವುದಿಲ್ಲ, ಯಾವುದೂ ಇರುವುದಿಲ್ಲ. ಅಜ್ಞಾನ ಭಾವದಲ್ಲಿ ಕೂಮತಿ ಕುಶುತ 2 ಆಗ್ಬಹುದು. ದರ್ಶನ ಭಾವದಲ್ಲಿ ಚಕ್ಷು ಅಚಕ್ಷು 2 ಆಗ್ಬಹುದು. ಆಮೇಲೆ ಲಬ್ಧಿಗಳಲ್ಲಿ 5 ಲಬ್ಧಿಗಳಿರ್ತವೆ. ಸಮ್ಯಕ್ತ್ವ ಇಲ್ಲ, ಸಂಯಮ ಇಲ್ಲ, ಚಾರಿತ್ರ ಇಲ್ಲ, ಈ 3 ಇರುವುದಿಲ್ಲ. ಹಾಗಾಗಿ 9 ಭಾವಗಳಾಗ್ಬಹುದು. ಔದೈಕದಲ್ಲಿ ನೋಡ್ರಿ ಮಿಥ್ಯಾತ್ವ ಗುಣಸ್ಥಾನ ಇದೆ, ಎಷ್ಟು ಗತಿ ಆಗ್ಬಹುದು? ಮಿಥ್ಯಾತ್ವದ ಜೊತೆಗೆ ಶುಭಲೇಶ ಸಹಿತ ಜನ್ಮ ತಾಳ್ಬೇಕು ಅಂತಂದ್ರೆ ಅದು ದೇವಗತಿಯಲ್ಲಿ ಮಾತ್ರ ಅಂತ. ಉಳಿದ ಗತಿಗಳಲ್ಲಿ ಅಶುಭ ಲೇಷಗಳೇ ಇರುವುದು ಮಿಥ್ಯಾತ್ವದ ಜೊತೆಗೆ ಜನ್ಮ ತಾಳುವಾಗ. ಆಮೇಲೆ ಕಷಾಯಗಳ 4, ವೇದ 1 ಪುರುಷ ವೇದದಲ್ಲಿ ಅವ್ರು ಮಿಥ್ಯಾದೃಷ್ಟಿ ಆದ್ರೂ ಇರ್ಲಿ, ಯಾರಾದ್ರೂ ಆಗಿರ್ಲಿ, ಪದ್ಮಲೇಶದಲ್ಲಿ ಜನ್ಮ ತಗೊಳ್ತಿದೆ ಜೀವ ಅಂತಂದ್ರೆ ಅದು ಪುರುಷ ವೇದದೊಂದಿಗೆ ಜನ್ಮ ತಾಳ್ತದೆ. ಮಿಥ್ಯಾದರ್ಶನ ಇದೆ, ಅಜ್ಞಾನವೂ ಇದೆ, ಅಸಂಯಮವೂ ಇದೆ, ಅಸಿದ್ಧತ್ವವೂ ಇದೆ. ಲೇಷ 1 ಪದ್ಮಲೇಶ. ಎಷ್ಟಾಯ್ತು? 11 ಮಿಥ್ಯಾದರ್ಶನ ಜೊತೆಗೆ ಜನ್ಮ ತೋಕೈತಿ, ಪದ್ಮಲೇಶ ಐತಿ. ಆದ್ರ ಮನುಷ್ಯ ಆಗ್ಬಹುದಂತ ಹೇಳ್ರಿ. ಅಂದ್ರೆ ಇದು ಉದಾಹರಣೆ ಪಟ್ಯ ಅಂತ ಹೇಳ್ರಿ. ಮನುಷ್ಯ ಇಲ್ಲ ಅಂತ ಹೇಳಿದೆವು, ದೇವಗತಿ ಮಾತ್ರ. ದೇವಗತಿಯನ್ನು ಬಿಟ್ಟು ಉಳಿದ ಗತಿಗಳಲ್ಲಿ ಪದ್ಮಲೇಶ ಜೊತೆಗೆ ಜನ್ಮ ತಾಳ್ಬೇಕು ಅಂತಂದ್ರೆ ಶುಭಲೇಶ ಆಗುವುದಿಲ್ಲ ಅಂದೆವು. ಸರಿ ಆಯ್ತ್ರಿ? ಸರಿ. ಆಮೇಲೆ ಪಾರಿಣಾಮಿಕ ಭಾವಗಳು 3 ಇರಲಿಕ್ಕೆ ಸಾಧ್ಯ. ಯಾಕಂದ್ರೆ ಮಿಥ್ಯಾತ್ವ ಗುಣಸ್ಥಾನ ಇದೆ, ಭವ್ಯ ಜೀವನೂ ಆಗಬಹುದು, ಅಭವ್ಯ ಜೀವನೂ ಆಗಬಹುದು. ಎಲ್ಲ ಸೇರಿಸಿ 23 ಭಾವಗಳು ಗುಣಸ್ಥಾನದಲ್ಲಿ ಪದ್ಮಲೇಶದಲ್ಲಿ ನಿರ್ವೃತ್ತಿಯ ಪರ್ಯಾಪ್ತಕ ಇರುವಾಗ ಆಗಲು ಸಾಧ್ಯ. ಎಷ್ಟು ಭಾವ ಆಗಬಹುದು ಮಿಥ್ಯಾತ್ವದಲ್ಲಿ ಪದ್ಮಲೇಶದೊಂದಿಗೆ? 23 ಭಾವಗಳು. ಭಾವಗಳು. ಇದು ಮಿಥ್ಯಾತ್ವ ಗುಣಸ್ಥಾನದ ಚರ್ಚೆ. ಇನ್ನು 2ನೇ ಗುಣಸ್ಥಾನದಲ್ಲಿ, 2ನೇ ಗುಣಸ್ಥಾನ ಸಾಸಾಧನ ಗುಣಸ್ಥಾನ. ಸಾಸಾಧನ ಗುಣಸ್ಥಾನದಲ್ಲಿ ಇಲ್ಲಿರುವ ಭಾವಗಳೇ ಇರ್ತವೆ, ಆದ್ರೆ 2 ಭಾವ ಕಡಿಮೆ ಮಾಡಬೇಕು. ಮಿಥ್ಯಾದರ್ಶನ ಮತ್ತು ಅಭವ್ಯತ್ವ 1. ಈ 2 ಭಾವ ಕಡಿಮೆ ಮಾಡಿದ್ರೆ 21 ಭಾವ ಉಳಿತದೆ. ಅಷ್ಟು ಭಾವಗಳು ಸಾಸಾಧನ ಗುಣಸ್ಥಾನದಲ್ಲಿ ಪದ್ಮಲೇಶದಲ್ಲಿ ನಿವೃತ್ತಿಯ ಪರ್ಯಾಪ್ತಕದಲ್ಲಿ ಇರಲು ಸಾಧ್ಯ. ತಿಳಿತು? ನಾಲ್ಕನೆಯ ಗುಣಸ್ಥಾನ ಅವಿರುದ್ಧ ಸಮ್ಯಕ್ತ ಗುಣಸ್ಥಾನದಲ್ಲಿ ಪದ್ಮಲೇಶ ನಿವೃತ್ತಿ ಅಪರ್ಯಾಪ್ತದಲ್ಲಿ
ಔಪಶಮಿಕ 1, ಕ್ಷಾಯಿಕ 1, ಕ್ಷಯೋಪಶಮಿಕ 12, ಔದಯಿಕ 11, ಪಾರಿಣಾಮಿಕ 2, ಒಟ್ಟು 27 ಭಾವಗಳು. ಇದರ ವಿಶೇಷತೆ ಪ್ರಮತ್ತವಿರತ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಭಾವ ಸಾಮಾನ್ಯ ಪ್ರಮತ್ತವಿರತ ಗುಣಸ್ಥಾನದ ಅಂದರೆ ನಿವೃತ್ತಿ ಅಪರ್ಯಾಪ್ತಕದ 27 ಭಾವಗಳಲ್ಲಿಯ 2 ಲೇಷಗಳನ್ನು ಕಡಿಮೆ ಮಾಡಿದರೆ 25 ಭಾವಗಳು ಇರುತ್ತವೆ. ಏಕೆಂದರೆ 6ನೇ ಗುಣಸ್ಥಾನದಲ್ಲಿ ಸ್ವಕೀಯ 1 ಪದ್ಮಲೇಷಿ ಮಾತ್ರ ಇರುತ್ತದೆ. ಇನ್ ಪದ್ಮಲೇಷಾದ ಜೊತೆಗೆ ಗುಣಸ್ಥಾನ 1 ಆಗಬಹುದು, ಗುಣಸ್ಥಾನ 2 ಆಗಬಹುದು, ಗುಣಸ್ಥಾನ 3 ಆಗೋದಿಲ್ಲ. ಯಾಕೆಂದ್ರೆ ಅಲ್ಲಿ ಜನ್ಮ ಇಲ್ಲ, ಅಪರ್ಯಾಪ್ತಕ ಅವಸ್ಥೆಯಲ್ಲಿ 3 ಇರೋದಿಲ್ಲ. ಇನ್ ಗುಣಸ್ಥಾನ 4ರಲ್ಲಿ ಜನ್ಮ ಆಗಬಹುದು, ಹಾಗಾಗಿ ಪದ್ಮಲೇಷ ಇರಬಹುದು. ಪದ್ಮಲೇಷ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇರುವಾಗ, ಅಂದ್ರೆ ಸಮ್ಯಕ್ತ್ವದಲ್ಲಿ ಪದ್ಮಲೇಷ ಇರುವಾಗ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಔಪಶಮಿಕ ಭಾವಗಳು 1 ಇರಬಹುದು, ದ್ವಿತೀಯೋಪಶಮ ಸಮ್ಯಕ್ತ್ವ. ಕ್ಷಾಯಿಕ ಭಾವ ಕೂಡ 1 ಇರಬಹುದು, ಕ್ಷಾಯಿಕ ಸಮ್ಯಕ್ತ್ವ. ಕ್ಷಾಯೋಪಶಮಿಕ ಭಾವಗಳಲ್ಲಿ ಮತಿ, ಶ್ರುತ, ಅವಧಿ 3 ಜ್ಞಾನಕ ಭಾವಗಳಾಗಬಹುದು. ಅಜ್ಞಾನ ಭಾವ ಇರುವುದಿಲ್ಲ. ಚಕ್ಷು, ಅಚಕ್ಷು, ಅವಧಿ 3 ದರ್ಶನ ಭಾವಗಳು ಆಗಬಹುದು. ಲಬ್ಧಿ ಭಾವಗಳ ಆಗುವುದಿಲ್ಲ. ಸಮ್ಯಕ್ತ್ವ ಭಾವ ಆಗಬಹುದು, ಯಾಕಂದ್ರೆ ಅವಿರತ ಸಮ್ಯಕ್ತ್ವ ಗುಣಸ್ಥಾನ ಇದೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಕೂಡ ಇರಲಿಕ್ಕೆ ಸಾಧ್ಯ ಇದೆ ಪದ್ಮಲೇಷದಲ್ಲಿ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ. ಬಯ್ಯಾಜಿ ಲಬ್ಧಿ 5 ಇರುತ್ತಲ್ವಾ ಬಯ್ಯಾಜಿ? 5 ಇದೆ, ಲಬ್ಧಿ 5 ಇದೆ. ನಾವೆಷ್ಟು ಹೇಳಿದೆವು? ಇರೋದಿಲ್ಲ ಅಂತ ಹೇಳಿ. ಇಲ್ಲ ಅಂದ್ರಿ ಬಯ್ಯಾಜಿ. ಸಾರಿ, ಲಬ್ಧಿಗಳು 5 ಇರ್ತವೆ. ಲಬ್ಧಿಗಳು 5 ಇರುತ್ತವೆ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಇರುತ್ತದೆ. ಧನ್ಯವಾದ ಎಲ್ಲರಿಗೂ. ಆಮೇಲೆ ಚಾರಿತ್ರ ಭಾವ ಇರುವುದಿಲ್ಲ. ಸಂಯಮ ಭಾವ ಒಂದು 12 ಆಗುತ್ತೆ. 12 ಕ್ಷಾಯೋಪಶಮಿಕ 12 ಆಗಬಹುದು. ಎಲ್ಲಿ? ಪದ್ಮಲೇಷ ನಿವೃತ್ತಿಯ ಪರ್ಯಾಪ್ತಕದಲ್ಲಿ, ಅವಿರತ ಸಮ್ಯಕ್ತ್ವ ಗುಣಸ್ಥಾನದಲ್ಲಿ. ತಿಳಿತು ಬಯ್ಯಾಜಿ. ಔದಯಿಕ ಭಾವಗಳಲ್ಲಿ ಮನುಷ್ಯಗತಿ, ದೇವಗತಿ. ಸಮ್ಯಕ್ತ್ವದ ಜೊತೆಗೆ ಪದ್ಮಲೇಷದಲ್ಲಿ ಮನುಷ್ಯ ಜನ್ಮನೂ ಆಗಬಹುದು, ದೇವಗತಿಯಲ್ಲಿನೂ ಕೂಡ ಜನ್ಮ ಆಗಬಹುದು. ಹಾಗಾಗಿ 2 ಗತಿಯಲ್ಲಿ ಜನ್ಮ ಆಗ್ತದೆ. ಪದ್ಮಲೇಷದಿಂದ ಎಲ್ಲಿಯೂ ತಿರ್ಯಂಶ ನರಕದಲ್ಲಿ ಹೋಗುವುದಿಲ್ಲ. ಕಷಾಯಗಳು 4 ಇರ್ತವೆ. ವೇದ ಪುರುಷ ವೇದ ಮಾತ್ರ. ಪುರುಷ ವೇದ ಮಾತ್ರ. ಈಗ ಒಂದು ಪ್ರಶ್ನೆ ನಮ್ಮದು, ಈಗ ಪರ್ಯಾಪ್ತಕ ಇರುವಂತಹ ಜೀವ ಶುಭ ಲೇಷಗಳಲ್ಲಿದೆ, ಮಿಥ್ಯಾತ್ವದ ಜೊತೆಗಿದೆ ಅಂತಂದ್ರೆ, ಈಗ ಮನುಷ್ಯ ಇದೆ ಅಂತಂದ್ರೆ ಅದು ಎಲ್ಲಿ ಜನ್ಮ ತಾಳ್ಬಹುದು, ಎಲ್ಲೆಲ್ಲಿ ಜನ್ಮ ತಾಳ್ಬಹುದು? ಮುನಿ ದೀಕ್ಷಾ ತಗೊಂಡ ಸರ್ ಇನ್ನೊಂದ್ಸತಿ ಕೇಳಿ ಬಯ್ಯಾಜಿ. ಕ್ವಶನ್ ಹೇಳಿ. ಮಿಥ್ಯಾತ್ವ ಇದೆ, ಜೀವ ಪರ್ಯಾಪ್ತಕ ಇದೆ, ಶುಭ ಲೇಷ ಇದೆ. ಯಾವ್ದು ಲೇಷ ತಗೋತೀರಿ? ಪದ್ಮಲೇಷನೇ ತಗೊಳ್ಳಿ. ಪದ್ಮಲೇಷ ಇದೆ, ಮಿಥ್ಯಾತ್ವದ ಜೊತೆಗೆ ಮರಣವಾದ್ರೆ ಎಲ್ಲಿ ಹೋಗ್ಬಹುದು, ಎಲ್ಲೆಲ್ಲಿ ಹೋಗ್ಬಹುದು? ದೇವಗತಿಗೆ ಹೋಗ್ಬೋದು. ದೇವಗತಿ. ಒಂದು ವೇಳೆ ದೇವಗತಿಗೆ ಹೋಗ್ಲಿಕ್ಕೆ ಅಂತಂದ್ರೆ ಮ್ಯೂಟ್ ಮಾಡ್ಕೊಂಡು ಮಿಥ್ಯಾತ್ವದಲ್ಲೇ ಮನುಷ್ಯಗತಿಯಲ್ಲೇ ಬರ್ತದೆ.
ಮನುಷ್ಯ ಇದ್ದಾರೆ, ದೇವಗತಿ ಪದ್ಮಲೇಶ, ಮನುಷ್ಯ ಇದ್ದಾರೆ, ಪದ್ಮಲೇಶ ಇದೆ, ದೇವಗತಿಗೆ ಹೋಗೋದಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ಬೋದು? ಇದೇ ಕ್ಷೇತ್ರ ಮನುಷ್ಯ ಎಲ್ಲೂ ಭೋಗಭೂಮಿ ಆಗ್ತದೆ. ಅಂದ್ರೆ ಯಾವ ಸಂದರ್ಭದಲ್ಲಿ ಹೀಗಾಗಬಹುದು ಅಂತಂದ್ರೆ, ಲೇಷ ನಷ್ಟ ಆಗ್ತದೆ, ಅಶುಭ ಲೇಷ ಆಗಿ ಬರ್ತದೆ. ದೇವಗತಿಗೆ ಹೋಗೋದಿಲ್ಲ ಅಂದ್ರೆ ಉಳಿದ ಗತಿಗೆ ಹೋಗುವಾಗ ಮಿಥ್ಯಾತ್ವದ ಜೊತೆಗೆ ಅಶುಭ ಲೇಷ ಬರ್ತದೆ. ಕಾಪೋತ ಲೇಷ ಬರುತ್ತೆ ಅಲ್ಲ ಬೇಜಿ? ಯಾವ್ದಾದ್ರೂ ಬರಬಹುದು, ಪರಿಣಾಮ ಎಷ್ಟು ಕೆಡ್ತದೆ ಅದ್ರ ಮೇಲೆ. ಅಂತ ಹೇಳ್ತಿರಲ್ಲ, ಈಗ ಮುನಿಗಳು ಎಲ್ಲ ಮುನಿಯಾಗಿದ್ದರು ದೇವಗತಿ ಬಿಡ್ತಾರಲ್ಲ, ಅವ್ರು ಸಮ್ಯಕ್ತ ಸಹಿತವಾಗಿರ್ತಾರಲ್ಲ ವಯಸ್ಸು. ಮುನಿ ಮಹಾರಾಜರು ಸಮ್ಯಕ್ ದರ್ಶನ ಇದ್ದೇ ಇರ್ತದೆ. ಈ ಕೇಳಿದ್ದು ವಿದ್ಯಾರ್ಥಿದಿಂದ. ನಾನು ಜೀವ ಸಾಮಾನ್ಯದಿಂದ ಚರ್ಚೆ, ಮನುಷ್ಯ ಮಿಥ್ಯಾದೃಷ್ಟಿ ಹೀಗೆ ಕೇಳ್ತಾ ಇದ್ದೀನಿ. ಲೇಷ ಮಾತ್ರ ಇದೆ ಇಲ್ಲಿ, ಸಂಯಮದ ಪ್ರಶ್ನೆ ಇಲ್ಲ, ಲೇಷ ಮಾತ್ರ ಇದೆ. ಲೇಷ ಇಲ್ಲ, ಶುಭ ಲೇಷ ಇದ್ದಾಗ ಶುಭ ಲೇಷ ಇದ್ದಾಗ ಭಯ್ಯಾಜಿ, ಇವಾಗ ಅವಿರತ ಸಮ್ಯಕ್ ದೃಷ್ಟಿ ನರಕಗತಿಯಲ್ಲಿ ಹೋದಾಗ ನಿವೃತ್ತಿ ಅಪರ್ಯಾಪದಲ್ಲಿ ಕಾಪೋತ ಲೇಷ ಇರುತ್ತಲ್ಲ? ಅವಿರತ ಸಮ್ಯಕ್ ದೃಷ್ಟಿ ನರಕದಲ್ಲಿ ಹೋದಾಗ ಕಾಪೋದ ಲೇಷ. ಮತ್ತೆ ಅದೇ ತರ ಅವಿರತ ಸಮ್ಯಕ್ ದೃಷ್ಟಿ ತಿರಿಯಂಚಿ ಗತಿಗೆ ಹೋದಾಗ್ಲೂ ಭೋಗ ಭೂಮಿಗೆ ಕಾಪೋತ ಲೇಷನೇ ಇರುತ್ತಾ? ಆಮೇಲೆ ಸಮ್ಯಕ್ ದರ್ಶನ ಆಗಿರುತ್ತಲ್ಲ? ಅವಿರತ ಸಮ್ಯಕ್ತ್ವದ ಜೊತೆಗೆ ಹೋದ್ರೆ ಅಲ್ಲಿ ಕೂಡ ಕಾಪೋದ ಲೇಷ. ಆಮೇಲೆ ದೇವಗತಿನಲ್ಲಿ ಶುಭಲೇಷ ಇದ್ರೆ ಆಯಾ ಪೊಸಿಷನ್ಗೆ ಹೋಗ್ತಾರೆ. ಭವನತ್ರಿಕದಲ್ಲಿ 3 ಅಶುಭ ಲೇಷ ಇರುತ್ತೆ, ಭವನತ್ರಿಕಕ್ಕೆ ಹೋಗ್ತಾರೆ. ಸಮ್ಯಕ್ ದೃಷ್ಟಿ ಭವನತ್ರಿಕಕ್ಕೆ ಹೋಗುದಿಲ್ಲ. ಅದೇ ಸಮ್ಯಕ್ ದೃಷ್ಟಿ ಆದ್ರೆ ಶುಭ ಲೇಷ ಇದ್ರ ಮೇಲೆ ಯಾವ ಪೊಸಿಷನ್ ಹೋಗ್ತಾರೆ. ಬಟ್ ಮನುಷ್ಯ ಗತಿಯಲ್ಲಿ ಮಾತ್ರ 6 ಲೇಷ ಇರುತ್ತೆ ಬೇಜಿ ಇದರಲ್ಲಿ ನಿವೃತ್ತಿ ಅಪರ್ಯಾಪ್ತಕದಲ್ಲಿ. ಮನುಷ್ಯ ಗತಿ ಇದೆ ಅಂದ್ರೆ ಮಿಥ್ಯಾತ್ವ ಸಹಿತ ಜನ್ಮ ಆಗ್ತಿದೆ ಅಂದ್ರೆ ಅಶುಭ ಲೇಷಗಳ ಜೊತೆಗೆ ಆಗ್ತದೆ. ಸಮ್ಯಕ್ತದ ಜೊತೆಗೆ ಜನ್ಮ ಆಗ್ತಿದೆ ಅಂತಂದ್ರೆ ಶುಭ ಲೇಷದ ಜೊತೆಗೆ ಆಗ್ತದೆ. 6 ಲೇಷಗಳು ಇರುತ್ತೆ. ಶುಭ ನಿವೃತ್ತಿ ಅಪರ್ಯಾಪ್ತಕದ ಅಪೇಕ್ಷದಿಂದ ಎಲ್ಲಾ ಲೇಷಗಳಾಯ್ತು. ಅದೇ ಇವಾಗ ಬಾಹುಲಿ ಭರತ ಅವರೆಲ್ಲ ಕ್ಷಾಯಿಕ ಸಮ್ಯಕ್ ದೃಷ್ಟಿ ಇರ್ತಾರಲ್ಲ, ಅವರು ಅಥವಾ ಅವಿರತ ಸಮ್ಯಕ್ ದೃಷ್ಟಿ ಆದ್ರೂ 6 ಲೇಷಗಳು ಇರುತ್ತೆ ಎಲ್ಲರಿಗೂ. 6 ಲೇಷಗಳು ಒಂದು ಜೀವದ ಜನ್ಮದ ಅಪೇಕ್ಷದಿಂದ ಅಲ್ಲ, ಅದು ಮನುಷ್ಯ ಗತಿಯ ಅಪೇಕ್ಷದಿಂದ ಇದೆ. ಈಗ ಒಂದು ಜೀವ ಜನ್ಮ ತಗೊಳ್ತಿದೆ ಅಂದ್ರೆ ಅದು ಜನ್ಮದ ಜೊತೆಗೆ 6 ಹೆಂಗಿರ್ತವೆ, ಒಂದೇ ಇರುವುದಲ್ಲ. ಅದೇ ಅದೇ ಮನುಷ್ಯರ ಅಪೇಕ್ಷೆ ಮನುಷ್ಯರಲ್ಲಿ ಆಗಬಹುದು ಅಂತ ಅರ್ಥ. ಅಲ್ಲ, ನಿವೃತ್ತಿ ಅಪರ್ಯಾಪ್ತಕದಲ್ಲಿ 6 ಯಾವ್ಯಾವ ತರ ಭಯ್ಯಾಜಿ? ಯಾರಿಗಾದ್ರೂ ಯಾವ್ದಾದ್ರೂ ಇರ್ಬೋದು. ಸಮ್ಯಕ್ ದೃಷ್ಟಿ ಬರ್ತಿದ್ದಾರೆ ಅಂದ್ರೆ ಶುಭ ಲೇಷ ಇದೆ, ಮಿಥ್ಯಾದೃಷ್ಟಿ ಜನ್ಮ ಆಗ್ತಿದೆ ಅಂದ್ರೆ ಅಶುಭ ಲೇಷಗಳಿರ್ತವೆ, ಯಾವ್ದಾದ್ರು ಒಂದಿರ್ತದೆ. ಒಂದು ಜೀವಕ್ಕೆ ಒಂದಿರ್ತದೆ. ಬರೀ ಅವಿರತ ಸಮ್ಯಕ್ ದೃಷ್ಟಿನೇ ಆಗಿದ್ರೆ ಮನುಷ್ಯ ಗತಿ ಬರೋಕ್ ಮುಂಚೆ ಸಮ್ಯಕ್ ದೃಷ್ಟಿ ಇದೆ ಅಂದ್ರೆ ಕಷಾಯದ ಜೊತೆಗೆ ಅಲ್ಲಿ ಜೀವನದಲ್ಲಿ ಯಾವ್ದಾದ್ರು ಒಂದು ಲೇಷ, ಸಂಸಾರದಲ್ಲಿ ಲೇಷ ರಹಿತ ಇರೋದೇ ಇಲ್ಲಲ್ಲ. ಅದೇ ಯಾವ್ದಾದ್ರು ಒಂದಿರುತ್ತೆ, ಅದ್ರಲ್ಲಿ 6ರಲ್ಲಿ ಯಾವ್ದಾದ್ರು ಇರ್ಬೋದಾ? ಇದ್ದೇ ಇರ್ತದೆ, ಲೇಷ ರಹಿತ ಜನ್ಮ ಆಗುದೇ ಇಲ್ಲ. ಸರಿ ಬೈ. ಏನಾಯ್ತು ಇವಾಗ? 4 ಕಷಾಯಗಳು. ವೇದದಲ್ಲಿ ಒಂದು ವೇದ ಮಾತ್ರ, ಪುರುಷ ವೇದ ಇದೆ, ಮಿಥ್ಯಾದರ್ಶನ ಇರುವುದಿಲ್ಲ, ಅಜ್ಞಾನ ಇದೆ, ಅಸಂಯಮ ಇದೆ, ಅಸಿದ್ಧತ್ವ ಇದೆ. ಲೇಷದಲ್ಲಿ ಒಂದು ಪದ್ಮಲೇಷ. ಎಷ್ಟಾಯ್ತು? 11 ಬಯತೆ. ಪಾರಿಣಾಮಿಕ ಭಾವಗಳು 2, ಜೀವತ್ವ ಭವ್ಯತ್ವ ಎಲ್ಲಾ ಸೇರಿಸಿ ಎಷ್ಟಾಯ್ತು? 27 ಭಾವಗಳು. ಇದು ಯಾವುದ ಅಪೇಕ್ಷದಿಂದ? ಅವಿರತ ಸಮ್ಯಕ್ತ ಗುಣಸ್ನಾನದ ಅಪೇಕ್ಷದಿಂದ ನಿವೃತ್ತಿ ಅಪರ್ಯಾಪ್ತಕ.
ಇನ್ನು ಅಪರ್ಯಾಪ್ತಕ ಅವಸ್ಥೆ ಪದ್ಮಲೇಶ ಇರುವಂತ ಇನ್ನೊಂದು ಗುಣಸ್ಥಾನ ಇದೆ. ಅದು 6ನೇ ಗುಣಸ್ಥಾನ. ಆಹಾರಕ ಮಿಶ್ರಕಾಯ ಯೋಗದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆ ಇದೆ. ಹಾಗಾಗಿ ಆ ಒಂದು ಗುಣಸ್ಥಾನದಲ್ಲಿ ಕೂಡ ಏನೇನಾಗಬಹುದು ನೋಡ್ರಿ. ಔಪಶಮಿಕ ಭಾವಗಳು ಎಷ್ಟಾಗಬಹುದು? ಇರುವುದಿಲ್ಲ. ಒಂದು ಇರುವುದಿಲ್ಲ. ಗುಣಸ್ಥಾನ 6ನೇದಿದೆ, ನೆನ್ಪಿಟ್ಕೊಳ್ಳಿ. ಪದ್ಮಲೇಶ ನಿವೃತ್ತಿ ಅಪರ್ಯಾಪ್ತಕ. ಕ್ಷಾಯಿಕ ಸಮ್ಯಕ್ತ ಒಂದಿರಬಹುದು. ಕ್ಷಾಯೋಪಶಮಿಕ ಭಾವಗಳಲ್ಲಿ ಜ್ಞಾನ 3 ಇರಬಹುದು. ಮಧುಶುದ್ಧಾವಧಿ. ಅಜ್ಞಾನ ಇರುವುದಿಲ್ಲ. ದರ್ಶನ 3 ಇರಬಹುದು. ಲಬ್ಧಿಗಳು 5 ಇರ್ತವೆ. ಕ್ಷಾಯೋಪಶಮಿಕ ಸಮ್ಯಕ್ತ್ವ ಇರಬಹುದು. ಚಾರಿತ್ರನೂ ಇದೆ. ಸಂಯಮ ಇಲ್ಲ. ಒಟ್ಟು 13 ಭಾವಗಳಾಗಬಹುದು. ಆಮೇಲೆ ಔದೈಕ ಭಾವಗಳಲ್ಲಿ ಕೇವಲ ಮನುಷ್ಯಗತಿ ಇರ್ತದೆ. ಗುಣಸ್ಥಾನ 6ರಲ್ಲಿ ಎಷ್ಟು ಗತಿ ಇದಾವೆ? ಮನುಷ್ಯಗತಿ ಮಾಡ್ತಾರೆ. ಚಾರಿತ್ರಕ್ಕೆ 4. ವೇದದಲ್ಲಿ ಪುರುಷ ವೇದ ಬಂತು. ಮಿಥ್ಯಾದರ್ಶನ ಇಲ್ಲ. ಅಜ್ಞಾನ ಇದೆ. ಅಸಂಯಮನೂ ಇಲ್ಲ. ಅಸಿದ್ಧತ್ವ ಇದೆ. ಲೇಷದಲ್ಲಿ ಒಂದು ಪದ್ಮಲೇಶ. ಎಷ್ಟಾಯ್ತು? 9 ಆಗತ್ತೆ ಪ್ರೇಯಸಿ. 9 ಭಾವಗಳಲ್ಲಿ ಜೀವತ್ವ ಭವ್ಯತ್ವ ಎರಡನ್ನು ಸೇರಿಸಿ ಎಲ್ಲ ಸೇರಿಸಿ ಹೇಳಿ. ಮ್ಯೂಟ್ ಮಾಡ್ಕೋರಿ. 23 ಭಾವಗಳಾಗುತ್ತೆ. 23 25 ನೋಡ್ರಿ, ಇನ್ನೊಂದ್ಸರಿ ನೋಡ್ರಿ. ಔಪಶಮಿಕ ಭಾವ ಇಲ್ಲ. ಕ್ಷಾಯಿಕ ಭಾವ ಇದೆ 1. ಕ್ಷಾಯೋಪಶಮಿಕದಲ್ಲಿ ಎಷ್ಟು? 13. 1 13 ಎಷ್ಟು? 14. 1 ಮನುಷ್ಯಗತಿ 15. 4 ಕಷಾಯ 19. 1 ವೇದ 20. 1 ಅಜ್ಞಾನ 21. 1 ಅಸಿದ್ಧತ್ವ 1 22. 1 ಲೇಷ 23. 2 ಪಾರಿಭಾಮಿಕ 25 ವಯಸ್ಸು. 25 ಭಾವಗಳು ಪದ್ಮಲೇಶ ನಿವೃತ್ತಿ ಅಪರ್ಯಾಪ್ತಕ ಪ್ರಮತ್ತ ವಿರದ ಗುಣಸ್ಥಾನದಲ್ಲಿ ಆಗಲು ಸಾಧ್ಯ. ತಿಳಿತು? ವಯಸ್ಸು. ಇನ್ನು ಮುಂದೆ 7ನೇ ಗುಣಸ್ಥಾನದಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಪದ್ಮಲೇಶ ಇದ್ದರೂ ಇರಲಿಕ್ಕೆ ಸಾಧ್ಯ ಇದ್ದರೂ ಅಪರ್ಯಾಪ್ತಕ ಅವಸ್ಥೆ ಇಲ್ಲ. ಹಾಗಾಗಿ ಅದ್ರ ಮುಂದೆ ಪದ್ಮಲೇಶ ಆಗುವುದಿಲ್ಲ. ಪದ್ಮಲೇಶದ ಗುಣಸ್ಥಾನಗಳು ಅಪರ್ಯಾಪ್ತಕದಲ್ಲಿ 1 2 4 6. ಪೀತಲೇಶದ್ದು ಕೂಡ 1 2 4 6. ಇಷ್ಟು 4 ಗುಣಸ್ಥಾನಗಳಲ್ಲಿ ಅಪರ್ಯಾಪ್ತಕದಲ್ಲಿ ಪೀತ ಪದ್ಮಲೇಶಗಳು ಇರಲು ಸಾಧ್ಯ. ತಿಳಿತು? ಮುಂದೆ ನೋಡ್ರಿ. ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಔಪಶಮಿಕ 1, ಕ್ಷಾಯಿಕ 9, ಕ್ಷಾಯೋಪಶಮಿಕ 15, ಔದಯಿಕ 12, ಪಾರಿಣಾಮಿಕ 3. ಒಟ್ಟು 40 ಭಾವಗಳು. ಇನ್ನು ಶುಕ್ಲಲೇಶ ಮಾರ್ಗಣ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಏನೇನಾಗಬಹುದು ನೋಡಿ. ಶುಕ್ಲಲೇಶದಲ್ಲಿ ಔಪಶಮಿಕ ಭಾವಗಳು 1 ಆಗಬಹುದು. ಔಪಶಮಿಕ ಚಾರಿತ್ರನು ಕೂಡ ಅಪರ್ಯಾಪ್ತಕದೊಳಗ ಅಪರ್ಯಾಪ್ತಕತೆ ಅಂದ್ರೆ ಈಗ ಸರಿ. ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಕೇವಲ ಔಪಶಮಿಕ ಸಮ್ಯಕ್ತ ಭಾವ ಆಗ್ತದೆ. ಆಮೇಲೆ ಕ್ಷಾಯಿಕ ಭಾವಗಳಲ್ಲಿ 9 ಶುಕ್ಲಲೇಶ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕರಲ್ಲಿ ಕ್ಷಾಯಿಕ ಭಾವಗಳು 9. 13ನೇ ಗುಣಸ್ಥಾನದ ಅಪೇಕ್ಷದಿಂದ ಹೇಳಿದ್ದಾರೆ. ಅಲ್ಲಿ ಕೂಡ ಶುಕ್ಲಲೇಶ ಇದೆ, ಅಪರ್ಯಾಪ್ತಕ ಅವಸ್ಥೆ ಇದೆ. ಹಾಗಾಗಿ 9 ಕ್ಷಾಯಿಕ ಭಾವಗಳು. ಸಮ್ಯಕ್ತ್ವ, ಚಾರಿತ್ರ, ಜ್ಞಾನ, ದರ್ಶನ, ದಾನ, ಲಾಭ, ಭೋಗ, ವೀರ್ಯ ಕ್ಷಾಯಿಕ ಭಾವಗಳ ಇರುವಾಗ ಶುಕ್ಲಲೇಶ ಮಾರ್ಗಣದಲ್ಲಿ ನಿವೃತ್ತಿ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಕ್ಷಾಯಿಕ ಭಾವಗಳು ಎಲ್ಲ ಇರಬಹುದು. ಇನ್ನು ಕ್ಷಾಯೋಪಶಮಿಕ ಭಾವ ಎಷ್ಟಾಗಬಹುದು ನೋಡ್ರಿ. ಜ್ಞಾನ ಭಾವ
ಮೂರು ಇರ್ಬೋದು. ಮೂರು ಇರ್ಲಿಕ್ಕೆ ಸಾಧ್ಯ ಇದೆ. ಮತಿ ಶ್ರುತ ಅವಧಿ. ಅಜ್ಞಾನ ಭಾವ ಮಿಥ್ಯಾತ್ವದ ಜೊತೆಗೆ ಇದ್ರೆ 2 ಇರ್ಬೋದು. ಕುಮತಿ ಕುಶ್ರುತ. ಆಮೇಲೆ ದರ್ಶನ ಭಾವ ಚಕ್ಷು ಅವಧಿ 3 ಇರ್ಬೋದು. ಲಬ್ಧಿಗಳು 5 ಇರ್ತವೆ. ಆಮೇಲೆ ಕ್ಷಾಯೋಪಶಮಿಕ ಸಮ್ಯಕ್ತ್ವ ಭಾವ ಚಾರಿತ್ರ ಭಾವ ಕೂಡ ಇರುತ್ತದೆ. ಸಂಯಮ ಭಾವ ಇರುವುದಿಲ್ಲ, ಯಾಕಂದ್ರೆ ಅಲ್ಲಿ ಅಪರ್ಯಾಪ್ತಕ ಅವಸ್ಥೆ ಇರುವುದಿಲ್ಲ. ಎಲ್ಲಾ ಸೇರಿ ಎಷ್ಟಾಯ್ತದು? 15. 15. ಇನ್ನು ಔದೈಕ ಭಾವಗಳಲ್ಲಿ ಶುಕ್ಲಲೇಶದೊಂದಿಗೆ ಅಪರ್ಯಾಪ್ತಕ ಅವಸ್ಥೆಯಲ್ಲಿ ಯಾವ ಔದೈಕ ಭಾವಗಳಾಗ್ಬಹುದು? ಮನುಷ್ಯ ಮತ್ತು ದೇವಗತಿ 2 ಗತಿ ಆಗ್ಬಹುದು. ಕಷಾಯಗಳಲ್ಲಿ 4 ಕಷಾಯ. ಕ್ಷಯೋಪಶಮಿಕ ಹೆಂಗ ಮತ್ತೊಂದ್ಸಲ ಹೇಳಿ ಕ್ಷಯೋಪಶಮಿಕ ಚಾರಿತ್ರ. ಕ್ಷಯೋಪಶಮಿಕ ಚಾರಿತ್ರ ಅಂದ್ರೆ ಆಹಾರಕ ಮಿಶ್ರಕ ಯೋಗ ಅಂದ್ರೆ 6ನೇ ಗುಣಸ್ಥಾನದ ಅಪೇಕ್ಷಾದಲ್ಲಿ ಅಲ್ಲಿ ಶುಕ್ಲಲೇಶ ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕ್ಷಯೋಪಶಮಿಕ ಚಾರಿತ್ರವೇ ಇರ್ತದೆ 6ನೇ ಗುಣಸ್ಥಾನದಲ್ಲಿ. 6ನೇ ಗುಣಸ್ಥಾನ ತೋಯಿಂದಿಲ್ಲ ಎಂಟನೇ 6ನೇ ಇದು 1 ರಿಂದ 13 ತನಕ ಎಲ್ಲ ಇದೆ ಇದರಲ್ಲಿ. ಸರಿ ಮಿಥ್ಯಾತ್ವನೂ ಇದೆ, ಅವಿರತ ಸಮ್ಯಕ್ತ್ವ ಅವಸ್ಥಾನೂ ಇದೆ, ಸಂಯಮನೂ ಇದೆ, ಕೇವಲ ಜ್ಞಾನನೂ ಇದೆ. ಆಮೇಲೆ ಔದೈಕ ಭಾವಗಳಲ್ಲಿ 2 ಗತಿಗಳಾಗ್ತವೆ, ಮನುಷ್ಯ ಗತಿ ಮತ್ತು ದೇವಗತಿ. 2 ಗತಿಗಳಲ್ಲಿ ಶುಕ್ಲಲೇಶದ ಜೊತೆಗೆ ಜನ್ಮ ತಾಳ್ಲಿಕ್ಕಿರೋದು 2 ಅವಕಾಶ, ಒಂದು ಮನುಷ್ಯ, ಇನ್ನೊಂದು ದೇವ. ಕಾಯಗಳಲ್ಲಿ 4 ಇದೆ. ವೇದದಲ್ಲಿ ಶುಕ್ಲಲೇಶಾದದ ಜೊತೆಗೆ ಜನ್ಮ ತಾಳ್ಬೇಕು ಅಂತಂದ್ರೆ ಕೇವಲ ಪುರುಷ ವೇದ ಭಾವವನ್ನೇ ಇರ್ತದೆ. ಆಮೇಲೆ ಮಿಥ್ಯಾದರ್ಶನ ಗುಣಸ್ಥಾನ 1ರ ಅಪೇಕ್ಷಾದಿಂದ ಇದೆ, ಅಜ್ಞಾನ ಭಾವ ಇದೆ, ಅಸಂಯಮನೂ ಕೂಡ ಇದೆ ಶುಕ್ಲಲೇಶಾದ ಜೊತೆಗೆ, ಅಸಿದ್ಧತ್ವ ಕೂಡ ಇದೆ ಶುಕ್ಲಲೇಶಾದ ಜೊತೆಗೆ. ಆಮೇಲೆ ಲೇಷ 1 ಶುಕ್ಲಲೇಶ. ಔದೈಕ ಭಾವ ಎಷ್ಟಾಯ್ತು? 12. ಪರಿಣಾಮಿಕ ಭಾವಗಳಲ್ಲಿ ಜೀವತ್ವ, ಭವ್ಯತ್ವ, ಅಭವ್ಯತ್ವ 3 ಇರಲಿಕ್ಕೆ ಸಾಧ್ಯ. ಎಲ್ಲಾ ಸೇರಿ 40. ಆಗಲು ಸಾಧ್ಯ. ಎಲ್ಲಿ? ಶುಕ್ಲಲೇಶದಲ್ಲಿ ನಿವೃತ್ತಿ ಅಪರ್ಯಾಪ್ತಕರಲ್ಲಿ. ಇದು ಸಾಮಾನ್ಯ ಶುಕ್ಲಲೇಶದ ಅಪೇಕ್ಷದಿಂದ. ತಿಳಿತು? ಯಾವ ಅಪೇಕ್ಷಾ? ಶುಕ್ಲಲೇಶ ಸಾಮಾನ್ಯ. ಶುಕ್ಲಲೇಶ ಸಾಮಾನ್ಯ. ವೇದ ಪುರುಷ ಯಾವ ಅಪೇಕ್ಷೆ ಇನ್ನೊಂದ್ಸತಿ ಹೇಳಿ. ವೇದ ಪುರುಷ ಗತಿಗಳಿರುವುದು 2, ಶುಕ್ಲಲೇಶದ ಜೊತೆಗೆ ಜನ್ಮ ತಾಳಲಿಕ್ಕೆ. ಮಿಥ್ಯಾತ್ವದ ಜೊತೆಗೆ ದೇವಗತಿಯಲ್ಲಿ ಶುಕ್ಲಲೇಶದೊಂದಿಗೆ ಜನ್ಮ ತಾಳಿದಂದ್ರೂ ಕೂಡ ದೇವನೇ ಆಗೋದು. ಶುಕ್ಲಲೇಶ ಎಲ್ಲಿಂದ ಚಾಲು ಇದೆ? 1ನೇ ಗುಣಸ್ಥಾನದಿಂದ ಚಾಲು. ಅಲ್ಲ, ಇದು ಅಪರ್ಯಾಪ್ತಕದಲ್ಲಿ ಅದೇ ನಿವೃತ್ತಿ ಅಪರ್ಯಾಪ್ತಕದಲ್ಲಿ ಶುಕ್ಲಲೇಖ ಇರೋದು ಬರೀ ಅವಿರತ ಸಮ್ಯಕ್ ದೃಷ್ಟಿ ಮನುಷ್ಯ ಮತ್ತೆ ದೇವ. ಅವಿರತ ಲೆಕ್ಕ ಇಲ್ಲ. ಮಿಥ್ಯಾದೃಷ್ಟಿ ಇದ್ರೂ ಶುಕ್ಲಲೇಶ ಇರ್ತದೆ. ಎಲ್ಲಿರ್ಬೋದು? 13ನೇ ಸ್ವರ್ಗದಿಂದ ಮೇಲೆ, ಅಥವಾ 12ನೆಯ ಕೊನೆಯ ಭಾಗದಿಂದ ಮೇಲಿನಿಂದ. 12ನೇ ಸ್ವರ್ಗದ ಮೇಲಿರೋರೆಲ್ಲ ಶುಕ್ಲಲೇಶದವರು ಇರ್ತಾರೆ. ಅವರು ಮನುಷ್ಯ ಆಗ್ಬೇಕಂದ್ರೆ ಅವ್ರು ಶುಕ್ಲಲೇಶದಿಂದ ಆಗ್ಬೋದ ನಿವೃತ್ತಿ ಅಪರ್ಯಾಪ್ತಕ? ಸಮ್ಯಕ್ತ್ವದ ಜೊತೆಗೆ ಬಂದ್ರೆ ಶುಕ್ಲಲೇಶದಿಂದ ಮನುಷ್ಯ ಆಗ್ತಾರೆ. ಮಿಥ್ಯಾತ್ವದಲ್ಲಿ ಜನ್ಮ ಆಗುವುದಿದ್ರೆ ಶುಕ್ಲಲೇಶದಲ್ಲಿ ಮನುಷ್ಯ ಆಗೋದಿಲ್ಲ. ಮಿಥ್ಯಾತ್ವದ ಜೊತೆಗೆ ಒಂದು ವೇಳೆ ಶುಭಲೇಶ ಇರಬೇಕು ಅಂದ್ರೆ ಅದು ದೇವಗತಿಗೆ ಮಾತ್ರ. ಇನ್ನು ಮನುಷ್ಯರಲ್ಲಿ ಶುಭಲೇಶ ಜನ್ಮದ ಜೊತೆಗೆ ಇರಬೇಕು ಅಂದ್ರೆ ಸಮ್ಯಕ್ತದ ಜೊತೆಗೆ ಮಾತ್ರ. ಅದೇ ಅದರಿಂದ ವೇದ ಪುರುಷ ಸಂಯುಕ್ತ ಜೊತೆಗೆ ಇರೋದ್ರಿಂದ ವೇದ ಪುರುಷ ಬರುತ್ತೆ. ಹೌದು. ದೇವಿಯರು ಕೂಡ ಆಗೋದಿಲ್ಲ. ಮಿಥ್ಯಾತ್ವ ಇದ್ರೂ ಕೂಡ ದೇವ ಮಾತ್ರ ಆಗ್ತಾರೆ, ದೇವಿ ಆಗೋದಿಲ್ಲ. ಯಾಕೆಂದ್ರೆ ಶುಕ್ಲಲೇಶ
12ರ ಮೇಲಿದೆ ಅನ್ನುವ ಕಾರಣದಿಂದ ಅಲ್ಲಿ ತನಕ ಯಾವ ದೇವಿಯರ ಜನ್ಮ ಇಲ್ಲ. ಜನ್ಮ ಇರೋದು 1 ಮತ್ತು 2ರಲ್ಲಿ ಮಾತ್ರ, ಪೀತಲೇಶದಲ್ಲಿ ಮಾತ್ರ. ಅಪೇಕ್ಷೆಯಿಂದ ಪುರುಷ, ದೇವದಲ್ಲೂ ಪುರುಷ, ಮನುಷ್ಯರಲ್ಲಿ ಸಮ್ಯಕ್ ದೃಷ್ಟಿ ಅಪೇಕ್ಷೆ ಇಲ್ಲ. ಸರಿ ಗುರುಜಿ, ಹೀಗೆ ಎಲ್ಲಾ ಸೇರಿ 40 ಭಾವಗಳು ಶುಕ್ಲಲೇಶ ನಿವೃತ್ತಿಯ ಪರ್ಯಾಪ್ತಕ ಅವಸ್ಥೆಯಲ್ಲಿ ಆಗಲು ಸಾಧ್ಯ. ತಿಳಿಯಿತು? ಇನ್ನು ಉಳಿದ ವಿಷಯವನ್ನ ಆಮೇಲೆ ನೋಡೋಣ. ಈಗ ಜಿನವಾನಿ ಹೇಳಿ. ಸಿರಿಜಿನವಾಣಿ ಜಗ ಕಲ್ಯಾಣಿ ಜಗಜನ ಮದತ ಮೋಹ ಹರಿ ಜನವಾಣ ಹಾರಿ ಗಣಹರ ಹಾರಿ ಜಮ್ಮ ಜರಾ ಭವರೋಗ ಹರಿ ತಿಥಯ ರಾಣಂ ದಿವ್ಯಜೋಣಿಂ ಜೋ ಪಡಯಿ ಸುಣಯಿ ಮಯ್ಯೆ ಧಾರಯಿ ನಾಣಂ ಸುಖಮನಂತಂ ಧರ್ಯ ಸಾಸದ ಮುಖ ಪದಂ ಪಾವಯಿ ಸಾಸದ ಮುಖ ಪದಂ ಪಾವಯಿ. ಜೈ ಬೋಲೋ ಜಿನವಾಣಿ ಮಾತಾ ಕಿ ಜೈ. 9 ಸಲ ನಮೋಕಾರ ಮಂತ್ರ ಜಪ.